ಕೆಜಿಎಫ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಭ್ರಷ್ಟಾಚಾರ ಮತ್ತು ಅವ್ಯವಸ್ಥೆಯ ವಿರುದ್ಧ ಸಮರ ಸಾರಿದ ವಿ ಮೋಹನ್ ಕೃಷ್ಣ ಬೃಹತ್ ಪ್ರತಿಭಟನೆ. ಗಾಂಧಿ ಸರ್ಕಲ್ನಿಂದ ಆಸ್ಪತ್ರೆಯವರೆಗೆ ಶವಯಾತ್ರೆ ಅಣುಕು ಪ್ರದರ್ಶನ, ಸಾವಿರಾರು ಯುವಕರು ಭಾಗಿ. ಕೆಜಿಎಫ್ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಭ್ರಷ್ಟಾಚಾರ ಮತ್ತು ಅವ್ಯವಸ್ಥೆಯ ವಿರುದ್ಧ ಸಮಾಜ ಸೇವಕ ಹಾಗೂ ಸ್ವತಂತ್ರ ಅಭ್ಯರ್ಥಿಯಾದ ವಿ ಮೋಹನ್ ಕೃಷ್ಣ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಗಾಂಧಿ ಸರ್ಕಲ್ನಿಂದ ಆಸ್ಪತ್ರೆಯವರೆಗೆ ಶವಯಾತ್ರೆ ಅಣುಕು ಪ್ರದರ್ಶನದೊಂದಿಗೆ ಬೃಹತ್ ರ್ಯಾಲಿ ನಡೆಸಿ ಕ್ಷೇತ್ರದಲ್ಲಿನ ಅವ್ಯವಸ್ಥೆಗಳ ವಿರುದ್ಧ ಕಿಡಿಕಾರಿದರು. ಕೆಜಿಎಫ್ ನಗರದ ಸಾರ್ವಜನಿಕ ಆಸ್ಪತ್ರೆಯನ್ನು ಜಿಲ್ಲಾ ಆಸ್ಪತ್ರೆಯಾಗಿ ಮುಂದುವರಿಸುವಂತೆ ಆಗ್ರಹಿಸಿದ ಮೋಹನ್ ಕೃಷ್ಣ, ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಹಾಕಬೇಕೆಂದು ಕೋರಿದರು. ಇನ್ನು ಆಸ್ಪತ್ರೆಯಲ್ಲಿ ಆಧುನಿಕ ತಂತ್ರಜ್ಞಾನದ ಐಸಿಯು ಯಂತ್ರೋಪಕರಣಗಳು, ಪೂರಕ ಔಷಧಿ ಮತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸಿ ಹೃದ್ರೋಗ ತಜ್ಞ ವೈದ್ಯರನ್ನ ಸೇರಿದಂತೆ ನುರಿತ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿಯನ್ನ ನೇಮಿಸುವಂತೆ ಒತ್ತಾಯಿಸಿದರು. ಇನ್ನು ಗುಟ್ಟಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗುವನ್ನ ಕಳೆದುಕೊಂಡ ಪೋಷಕರಿಗೆ 10 ಲಕ್ಷ ಪರಿಹಾರ ಧನ ನೀಡಿ ತಪ್ಪಿತಸ್ಥ ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿಯನ್ನ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದರು. ಇನ್ನು ಈ ಬೇಡಿಕೆಗಳಿಗೆ ಶಾಸಕಿ ರೂಪಕಲಾ ಶಶಿಧರ್ ಅವರು ಸ್ಪಂದಿಸಿ ಈಡೇರಿಸಬೇಕೆಂದು ಒತ್ತಾಯಿಸಿದ್ದು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕೆಜಿಎಫ್ ತಾಲೂಕು ಬಂದ್ಗೆ ಕರೆ ನೀಡಲಾಗುವುದೆಂದು ಎಚ್ಚರಿಕೆ ನೀಡಿದರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಕೋಲಾರ ಜಿಲ್ಲಾ ಆರೋಗ್ಯಾಧಿಕಾರಿ ಕಚೇರಿಯ ಆರ್ಎಚ್ಒ ಶಾಲಿನಿ ಮೋಹನ್ ಕೃಷ್ಣರವರ ಮನವಿ ಪತ್ರವನ್ನ ಸ್ವೀಕರಿಸಿ ಈಡೇರಿಸುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಪದ್ಮಿನಿ, ಸೇವ್ ಕೆಜಿಎಫ್ ಸಮಿತಿಯ ಜ್ಯೋತಿ ಬಸು ಸೇರಿದಂತೆ ವಿವಿಧ ರೈತ ಪರ, ಕನ್ನಡ ಪರ ಮತ್ತು ದಲಿತ ಪರ ಸಂಘಟನೆಗಳ ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಪಾಲ್ಗೊಂಡಿದ್ದರು. ಇದು ಮೇಡಮ್ ಸಿಸ್ಟಮ್ ಕಳಿಸಿ ಮೇಡಮ್ ಅವ್ರನ್ನ, ನನಗೆ ಎಕ್ಸ್ಪ್ಲನೇಷನ್ ಬೇಕು ಮೇಡಮ್. ನೋಡಿ ಮೇಡಮ್, ಅವನ ಹತ್ರ ಇರುವ ಸೌಲಭ್ಯ ಫಸ್ಟ್ ಏನಾದ್ರು ಮಾಡ್ಬೇಕಲ್ಲ ಮೇಡಮ್. ಎಂತ ಮನಸ್ಥಿತಿ ಇಟ್ಕೊಂಡಿದ್ದಾರೆ ಮುರುಗಾಗ, ಏನಂತ ಪ್ರಾಣಿಗಿಂತ ಮೋಸ ಆದವರಿದ್ದಾರೆ ಮೇಡಮ್. ಅವ್ರು ಕಳಿಸಿ ಮೇಡಮ್. ಐ ವಾಂಟ್ ಎಕ್ಸ್ಪ್ಲನೇಷನ್ ಇನ್ ಫ್ರಂಟ್ ಆಫ್ ಯು ಬಿಕಾಸ್ ಇದು ಲೈವ್. ಇಷ್ಟು ಪ್ರಯತ್ನ ಪಟ್ಟು ನಮ್ಗೆ ಅವಮಾನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವಮಾನ ಮಾಡ್ತಾ ಇದ್ದಾರೆ ಇವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ ಬೇಕೇ ಬೇಕು. ಅಮಾನತುಗೊಳಿಸಿ, 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 ಅಮಾನತುಗೊಳಿಸಿ. ತರ್ಸಿ ಮೇಡಮ್, ಅವ್ರು ಬಂದು ಹೇಳ್ಬೇಕು, ನಿಮ್ಮ ಮುಂದೆ ಹೇಳ್ಬೇಕು. ಯಾಕೆ ರೀಸನ್ ಸರ್ಕಾರ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು.
ಎದ್ದೋಳಕ್ಕ ರೂಪಕ್ಕ 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 ಅಕ್ಕ, ನಿಮ್ಮ ಮನೆಯಲ್ಲಿ ಸಾವಾದ್ರೆ ಅಥವಾ ನನ್ನ ಮನೆಯಲ್ಲಿ ಸಾವಾದ್ರೆ ನಾವು ಪಡ್ತಕ್ಕಂಥ ದುಃಖ, ನಾವು ಪಡ್ತಕ್ಕಂಥ ನೋವು ನಿಮಗೂ ಗೊತ್ತು, ನನಗೂ ಗೊತ್ತು. ಈ ದುಃಖವನ್ನು ಗೊತ್ತಿದ್ರು ಸಹ ನೀವು ಯಾಕೆ ಗಾಢವಾದ ನಿದ್ರೆಯಲ್ಲಿದ್ದಾರೆ ಅಂತೇಳಿ ಮೋಹನ್ ಕೃಷ್ಣ ಒಬ್ಬನೇ ಪ್ರಶ್ನೆ ಮಾಡ್ತಾ ಇಲ್ಲ. ಕರೆಕ್ಟಾ? ಯಾರು ಪ್ರಶ್ನೆ ಮಾಡ್ತಾರೋ? ಯಾರು ಪ್ರಶ್ನೆ ಮಾಡ್ತಾರೋ? ಆದ್ರಿಂದ ರೂಪಕ್ಕ ಗೊತ್ತಿಲ್ಲ, ನಾವು ಓಟ್ ಹಾಕಿರೋ ನಿಮ್ಗೆ ರೂಪಕ್ಕ. ಇವತ್ತೇನಾದ್ರು ಮಾತಾಡಿದ್ರೆ ಕೇಸ್ ಹಾಕ್ತೀನಿ ಅಂತ ಭಯ ಇಡ್ತೀರಾ? ನಾನಿರೋವರೆಗೂ ಉತ್ತಾನೆ ಕೊಡುವಾಗಿದ್ದು ರೂಪಕ್ಕ, ನೀವು ಗೋಲ್ಡನ್ ಸ್ಪೂನ್ ಹುಟ್ಟಿದೆ ರೂಪಕ್ಕ. ನಾವು ಉಡ್ತಾ ಮುದ್ದೆ ತಿಂದು ನಮ್ಮ ಕೆಲವರು ಗೊಡ್ಡಗಾರ ಅಂತಾರೆ, ಗೊಡ್ಡಗಾರ ತಿಂದು ಬದುಕಿರೋ ರೂಪಕ್ಕ. ನಾವು ನಿಮ್ ಜೈಲಾಗಿದ್ರು ನಮ್ಮ ಹೋರಾಟ ನಿಲ್ಲಲ್ಲ. ಯಾಕಂದ್ರೆ ನಮ್ಮ ದೇವರು ಅಂಬೇಡ್ಕರ್ ರೂಪಕ್ಕ, ನಮ್ಮ ದೇವರು ಅಂಬೇಡ್ಕರ್ ರೂಪಕ್ಕ. ನಿಮಗೆ ದೇವರು ಯಾರೋ ಇರ್ಬೋದು, ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾನೂನಲ್ಲಿ ಒಬ್ಬ ಜ್ಯೋತಿ ಬಸವರನ್ನ, ಒಬ್ಬ ಮೋಹನ್ ಕೃಷ್ಣನ, ಅಂಗ ಯುವಕರನ್ನ ನೀನು ಮುಟ್ಟು ನೋಡಿ ಗೊತ್ತಾಗುತ್ತೆ ರೂಪಕ್ಕ. ನಿನ್ನ ಕಾರ್ಯಕ್ರಮಕ್ಕೆ 300 ರೂಪಾಯಿ ಕೊಟ್ಟು ಕಳಿಸಿದ್ರೆ ಕೆಜೆಎಂ ಜನರ ಪ್ರಾಣವನ್ನ ಉಳಿಸೋ ಕಾರ್ಯಕ್ಕೆ ನನ್ನ ಯುವ ಮತ್ತು ರಕ್ತವನ್ನ ಕೊಟ್ಟು ಬಂದಿದ್ದಾರೆ ರೂಪಕ್ಕ. ನಾನು ಕೇಳೋದು ಇಷ್ಟ ರೂಪಕ್ಕ, ನಿಮ್ಗೆ ನೀವು ಕ್ಷೇತ್ರದ ಹೆಣ್ಮಗಳಾಗಿದ್ದೀರಾ. ಈ ಕ್ಷೇತ್ರಕ್ಕೆ ಅಂತ ನೀವು ಬಹಳ ಬುದ್ಧಿವಂತಿಕೆ ಅಂತ ಜೈ ಭೀಮ್, ಜೈ ಭೀಮ್, ಬೇಕು ಬೇಕು ನನ್ನ ಕಣ್ಣೆದುರಿಗೆ ಹೃದ್ರೋಗದಿಂದ ತಲೆತುಟ್ಟಂತವ್ರ ಹಾಸ್ಪಿಟ್ಲ್ ತಂದ್ರೆ ಸರಿಯಾದ ಫೆಸಿಲಿಟಿ ಇಲ್ಲ, ನೀವು ಕೋಲಾರ್ಗೆ ಹೋಗಿ ಅಂದಾಗ ನನ್ನ ಕಣ್ಣು ಮುಂದೆ ಪ್ರಾಣ ಬಿಟ್ಟಂತ ನನ್ನ ಸ್ನೇಹಿತರ ಪರಿಸ್ಥಿತಿ, ಅವರ ಮನೆಗಳ ಪರಿಸ್ಥಿತಿ ಏನು ಅನ್ನೋದನ್ನ ನಮಗ್ ಚೆನ್ನಾಗಿ ಬಹಳ ದುಃಖದಿಂದ ಮಾತನ್ನ ಹೇಳ್ತಾ ಇದ್ದೀನಿ. ಇವತ್ತು ಕೇವಲ ಒಬ್ಬ ಮೋಹನ್ ಕೃಷ್ಣ ಅಥವಾ ಕೇವಲ ಒಬ್ಬ ಜ್ಯೋತಿ ಬಸು ಅಥವಾ ಕೇವಲ ಒಂದು 4 KGF ಕಮಿಟಿ ಅಥವಾ ಯಾವುದೇ ಕೇವಲ ಒಂದು ಪಕ್ಷ ಮಾತ್ರ ಇವತ್ತು ಈ ಹಾಸ್ಪಿಟ್ಲ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇಲ್ಲ. ನೀವು ಏನಾದ್ರೂ ನಿಮ್ಮಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು ಅಂತಂದ್ರೆ ನಿಮ್ಮದೇ ಆದಂತ ಕಾರ್ಯಕರ್ತರನ್ನ ಕಳಿಸಿ ಕೆಜಿಎಫ್ನ ಪರಿಸ್ಥಿತಿ, ಕೆಜಿಎಫ್ನ ಒಂದು ಹಾಸ್ಪಿಟ್ಲಿನ ಸ್ಥಿತಿಗತಿ ಬಗ್ಗೆ ತಾವು ಅವಲೋಕನ ಮಾಡಿದ್ರೆ ಗೊತ್ತಾಗತ್ತೆ. ಈ ಕೆಜಿಎಫ್ನ ಜನತೆಯ ಕಷ್ಟ, ಈ ಕೆಜಿಎಫ್ ಜನತೆಗೆ ಹಾಸ್ಪಿಟ್ಲ್ಗೆ ಹೋದ್ರೆ ಲಂಚ ಯಾವ ರೀತಿ ಪಡ್ಕೊಳ್ತಾ ಇದ್ದಾರೆ ಅಂತ ನಾನು ನಿಮಗೆ ಬೇಕಾದ ಪ್ರೂಫ್ ಸಮೇತ ಕೊಡ್ತೀನಿ. ಅವ್ರ ವಿರುದ್ಧ ಏನ್ ಕ್ರಮ ತಗೊಳ್ತೀರಾ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇವತ್ತು ಗುತ್ತಲ್ಲಿ ಆಸ್ಪತ್ರೆ ಇರ್ಬೋದು, ಅದರ ನಂತರ ಬೆಸ್ಮಂಗ್ಲ ಆಸ್ಪತ್ರೆ ಇರ್ಬೋದು, ಕ್ಯಾಸಂಬಲ್ಲಿ ಇರ್ಬೋದು, ಆಸ್ಪತ್ರೆಗಳು ಒಂದು ಬಹಳ ದೊಡ್ಡ ಹಾಸ್ಪಿಟ್ಲು ಏನಿಲ್ಲಿ ಡಿಸ್ಟ್ರಿಕ್ಟ್ ಸ್ಟೇಟಸ್ ಅನ್ನು ಕೊಟ್ಟಿದ್ರು, ಜಿಲ್ಲಾ ಸ್ಥಾನಮಾನ ಕೊಟ್ಟಿದ್ರು. ಇಡೀ ಕರ್ನಾಟಕದಲ್ಲಿ ಯಾವ್ದಾದ್ರು ಈ ತರ ಹಾಸ್ಪಿಟಲ್ ಐತೆ ಅಂತಂದ್ರೆ ಕೇವಲ ನಮ್ಮ ಕೆಜಿಎಫ್ ಆಸ್ಪತ್ರೆ. ನಾನು ಶಾಸಕರಿಗೆ ಇವತ್ತು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಜಿಲ್ಲಾ ಸ್ಥಾನಮಾನ ಯಾಕೆ ಬಂತು ಅನ್ನೋದು ತಾವು ಇತಿಹಾಸ ತಿಳ್ಕೋಬೇಕು. ಯಾಕಂದ್ರೆ ತಾವು PhD ಮಾಡಿದ್ದೀರಾ. ನಮ್ಮಂತ ರೈತ ಮಕ್ಕಳು PhD ಮಾಡಕ್ ಆಗಲ್ಲ, ಯಾಕಂದ್ರೆ ನಮ್ಗೆ ಬಡತನ. ನಿಮ್ಮಪ್ಪ ಅಂದ್ರೆ ಗೌರವಾನ್ವಿತ ಸಚಿವರು ಇವತ್ತೇನು APL ಕಾರ್ಡ್ನ ಕತ್ರಿಗೆ ಆಗ್ತಾ ಇದಾರಲ್ಲ, BPL ಕಾರ್ಡ್ಗಳನ್ನ, ಆತ ಸಚಿವರುಗಳು ನಿಮ್ಗೆ ಗೋಲ್ಡನ್ ಸ್ಪೂನ್ ಕೊಟ್ಟಿದ್ದಾರೆ, ಮತ್ತೆ ನಿಮ್ಮನ್ನ ಒಳ್ಳೆ ಕೊಟ್ಟಿದ್ದಾರೆ, ನನ್ನ ಅಪ್ಪ ನನಗೆ ಧರ್ಮ ಕಳಿಸ್ಕೊಟ್ಟಿದ್ದಾರೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಮತ್ತೆ ಮಾತಿಗೆ ಮುಂಚೆ ಹೇಳ್ತಿದ್ರೆ ನಾನು ಹೆಣ್ಣು ಮಗಳು, ನನ್ನ ಬೆಳೆಯೋದನ್ನ ನೋಡಿದ್ರೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ.
ನಾನು ಮಾನ್ಯ ಶಾಸಕರಲ್ಲಿ ಒಂದು ವಿಷಯನ ಕೇಳಲಿಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ. ಮೊದಲನೇ ಒಂದು ವಿಷಯ ನಾನು ತಿಳಿಸ್ತೇನೆ. ಇರೋರೆಲ್ಲ ಜೋರಾಗಿ ಹೇಳಿ, ಯಾರಾದ್ರೂ ದುಡ್ಡು ಬಂದಿದ್ದೀರಾ ಇಲ್ಲಿ? ಯಾರಾದ್ರೂ ದುಡ್ಡು ಬಂದಿದ್ದೀರಾ ಅಥವಾ ಬಿರಿಯಾನಿ ಬಂದಿದ್ದೀರಾ? ಏನಕ್ಕೆ ಬಂದಿರೋದು ನಾವು? ಏನಕ್ಕೆ ಬಂದಿರೋದು? ರೂಪಕ್ಕ, ನೀವೊಂದು ಡ್ಯಾಮ್ ಓಪನ್ ಮಾಡ್ಬೇಕಂದ್ರೆ ದುಡ್ಡು ಕೊಟ್ಟು ಜನ ಕರ್ಸ್ಕೊಳ್ತೀರಾ. ನೀವೊಂದು ಎಲೆಕ್ಷನ್ಗೆ ಒಂದು ಕ್ಯಾನ್ವಾಸ್ ಮಾಡ್ಬೇಕಂದ್ರೆ ದುಡ್ಡು ಕೊಟ್ಟು ಜನ ಕರ್ಸ್ಕೊಳ್ತೀರಾ. ನೀವೊಂದು ಸಭೆ ಮಾಡ್ಬೇಕಂದ್ರೆ ದುಡ್ಡು ಕೊಟ್ಟು ಜನ ಕರ್ಸ್ಕೊಳ್ತೀರಾ. ಇಲ್ಲ ಅಂತ ಹೇಳ್ಬಿಡ್ರಿ, ಇದು ಶವ ಅಂತ ಅನ್ಕೊಂಡಿದ್ರಿ, ಶವದ ಮೇಲೆ ನಾನು ಸತ್ಯ ಮಾಡ್ತೀನಿ, ನೀನ್ ದುಡ್ಡು ಕೊಡಿದ್ರೆ ಯಾವ್ದು ನೀವು ಮಾಡಲ್ಲ. ಆದ್ರೆ ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಷ್ಟು ಮೋಹನ್ ಕೃಷ್ಣ ಇರ್ಬೋದು, ಜ್ಯೋತಿ ಬಾಸ್ ಇರ್ಬೋದು, ನಮಗಿಂತ ಹಿರಿಯರು ಈ KGF ಅನ್ನ ಕಟ್ಟದಂತ ಮಾನ್ಯ ಭಕ್ತವತ್ಸಲನ್ ಸಾರ್ ಇರ್ಬೋದು, ಅಥವಾ ನಮ್ಮ ಇಲ್ಲಿ ಹುಟ್ಟಿರ್ತಕ್ಕಂಥ ಮಣ್ಣಿನ ಮಗವಾದಂತ ರಾಜೇಂದ್ರ ಇರ್ಬೋದು, ಅಥವಾ ಇನ್ನೂ ಅನೇಕ ಮಹಾನ್ ಅವರು ಈ KGF ಮಣ್ಣಿಗೋಸ್ಕರ ಪ್ರಾಣವನ್ನೇ ಒಂದು ಹಾಸ್ಪಿಟಲ್ ಬೇಡ. ಫಸ್ಟ್ ಕ್ಲೀನ್ನೆಸ್ ಇರಲಿಲ್ಲ, ಕುಡಿಯೋ ನೀರಲ್ಲಿ ಮುಳುಗು ಬಿದ್ದಿದ್ರು, ಪಾನ್ಪರ ಕುಗ್ದಿದ್ರು. ಎಲ್ಲದಕ್ಕಿಂತ ಮಿಗಿಲಾಗಿ ಸುಮಾರು ವರ್ಷಗಳಿಂದ ಅನೈತಿಕವಾಗಿ ಇಲ್ಲಿಗಲ್ ಆಗಿ ಬಾರ್ಗಳು ನಡೆಸ್ತಾ ಇದ್ರು. ನಾನು ಹೋಗಿ, ನೀವೇನ್ ಹೇಳ್ತೀರಿ ಎಜುಕೇಟೆಡ್ ನೀವು ಅಂತ, ಒಬ್ಬ ಅನ್ಎಜುಕೇಟೆಡ್ ಅಂತ ನಾನು ತಿಳ್ಕೊಳ್ತೀನಿ. ನನ್ಗಿರೋ ಕಾಮನ್ ಸೆನ್ಸ್ ನಿಮ್ಗಿಲ್ವಾ? ನನ್ಗಿರ್ತಕ್ಕಂಥ ನಾಲೆಜ್ PhD ಮಾಡೋ ನಿಮ್ಗಿಲ್ವಾ? ಮಾತು ಮುಂಚೆ ಹೇಳ್ತೀರಾ ನಾನು ವಿದ್ಯಾವಂತ ಹೆಂಗ್ಸು ಅಂತ. ನಾವು ಗೌರವ ಕೊಡ್ತೀರಿ, ಎಲ್ಲರಿಗೂ ಗೌರವ ಕೊಡ್ತಾರೆ. ನಾವು ಹೋಗಿ ಅಲ್ಲಿ ಬಂದ ನಂತರ ಮತ್ತೋಗಿ ಕ್ಲೀನ್ ಮಾಡಿ ಬಾರ್ಗಳು ಖಾಲಿ ಮಾಡಿಸ್ತೀವಿ. ಅದೇ ಒಂದು ಖುಷಿ ಏನಂದ್ರೆ, ಕನಿಷ್ಠ ಪಕ್ಷ ನಿಮ್ಮನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡಿದ್ರಿ. ನಾವು ಎಲೆಕ್ಷನ್ ಅಲ್ಲಿ MLA ಹಾಕ್ಬೇಕು ಬಂದಿಲ್ಲ ರೂಪಕ್ಕ, ನಿಮ್ ತರ ಬಂಡವಾಳ ಹಾಕಿ ಬಂಡವಾಳ ತೆಗೆಯೋರಲ್ಲ. ನಾವೇನಿದ್ರು ಜನರ ಸೇವೆ ಮಾಡಿ ಜನರ ಮನಸ್ಸನ್ನು ಗೆಲ್ತೀರಿ. ನಮ್ಮ ಹತ್ರ ನಿಮ್ಮ ಅಪ್ಪ ನಿಮ್ಮ ತಾತವ್ರು ಮಾಡಿರೋ ದುಡ್ಡು ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಇರೋದು ಒಂದೇ ಧೈರ್ಯ, ಶಕ್ತಿ, ಎಲ್ಲದಕ್ಕಿಂತ ಮಿಗಿಲಾಗಿ ಇರ್ತಕ್ಕಂಥ ಪ್ರೀತಿ ಮಾತ್ರ ನನ್ನ ಮೇಲೆ ಐತೆ. ನಾನು ನಿಮಗೆ ಇವತ್ತು ನೇರವಾಗಿ, ನೀವು ನನ್ನ ಅಕ್ಕನಾಗಿ ನಾನು ನಿಮ್ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ರೂಪಕ್ಕ. ನಾನು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡು ಬರ್ತೀನಿ, ನೀವು ಬಂದು ಯಾರು ಒಂದು ನಿಮ್ಮ ರಿಲೇಷನ್ ಯಾರನ್ನೂ ಆಗಿಲ್ಲ, ನೀವೇ ಬನ್ನಿ ಅಡ್ಮಿಟ್ ಆಗಿ. ಯಾಕೆ ಮಾತಾಡ್ತೀನಿ ಅಂದ್ರೆ, ನನ್ನ ಕಣ್ಣು ಮುಂದೆ ವಡ್ರಳ್ಳಿಯಲ್ಲಿ 3 ಜನ ಪ್ರಾಣ ಕಳ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡಕ್ ಬಂದ್ರೆ ಇಲ್ಲಿ ರಾತ್ರಿ 7:30-8 ಗಂಟೆ ನೀವು ಫೋನ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಬಾರ್ದು, ನಿಲ್ಲಿಸಿ ನಾನು ಬರೋವರೆಗೂ ಅಂತ ನಿಲ್ಸಿದ್ರಿ. ನಿಮಗೆ ರಾಜಕೀಯದ ಹೆಸರು ಬೇಕೇ ಹೊರತು ಆ ರಾಜಕೀಯದ ನಿಮಗೋಸ್ಕರ ಓಟ್ ಹಾಕಿರೋದಂತ ಪ್ರಾಣವ ನಿಮ್ಗೆ ಬೇಕಾಗಿಲ್ವಾ? ಅವತ್ತು ಲೈಟ್ ಇರ್ಲಿಲ್ಲ, ಏನೋ ನಮ್ಮ ಪೊಲೀಸ್ ಮಹಾನ್ದವ್ರು ಮನಸ್ಸು ಮಾಡಿ, ಡಿಪಾರ್ಟ್ಮೆಂಟ್ ಅವ್ರು ಮನಸ್ಸು ಮಾಡಿ ಅವತ್ತು ಪೋಸ್ಟ್ ಮಾರ್ಟಮ್ ಮಾಡಿ ಕಳಿಸ್ಕೊಟ್ರು. ಅವತ್ತಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ಸುಮಾರು ಜನ, ನಾವು ನಿಂತ್ಕೊಂಡಿರ್ಬೇಕಾದ್ರೆ ಸುಮಾರು ಜನ ಬಂದು ಹೇಳ್ತಾ ಇದ್ರು, ಸರ್ ನೀವೊಂದ್ಸಲ ಹಾಸ್ಪಿಟಲ್ ಭೇಟಿ ಕೊಡ್ಬೇಕು, ಇಲ್ಲಿ ರೋಗಿ ಅಂತ ಹೋದವನು ಶವವಾಗಿ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ನಿಮಗೆ ಚಾಲೆಂಜ್ ಮಾಡುವಂತದ್ದು, ನೀವೊಂದು 7 ಕೋಟಿ ಕೊಟ್ಟು ದೇವಸ್ಥಾನ 7 ಕೋಟಿ ಕೊಟ್ಟು ನಮ್ಮ ಪರಿಮಾಣ ದೇವಸ್ಥಾನ ಕಟ್ತಾ ಇದ್ರ, ನಾನು ಅಲ್ಲಿ ಬರ್ತೀನಿ. ನಿಮ್ಗೆ ದೈವ ನಂಬಿಕೆ ಜಾಸ್ತಿ, ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ಅವಾಗ ಹಚ್ತಾ ಇರ್ತೀಯ, ಕಿವಿ ನೋವು ಅವಾಗ ಹಚ್ತಾ ಇರ್ತೀರ, ನಾನು ಅಲ್ಲಿ ಬರ್ತೀನಿ. ಈ KGF ಆಸ್ಪತ್ರೆಯಲ್ಲಿ ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಇದ್ರ ಮಾತ್ರ ನಮಗೆ ತಿಳಿಸಿ. ಈ KGF ಆಸ್ಪತ್ರೆಯಲ್ಲಿ ಲಂಚ ಯಾರು ತಗೊಳ್ಳಲ್ಲ ಅಂತ ಬಂದು ಪ್ರಮಾಣ ಮಾಡಿ. ಈ KGF ಆಸ್ಪತ್ರೆಯಲ್ಲಿ ಯಾರೇ ತುರ್ತು ಚಿಕಿತ್ಸೆ ಬಂದ್ರೆ ಯಾರು ಇವರೆಗೂ ಸತ್ತಿಲ್ಲ ಅಂತ ಅಲ್ಲಿ ಬಂದು ಪ್ರಮಾಣ ಮಾಡಿ. ಈ KGF ಆಸ್ಪತ್ರೆಯಲ್ಲಿ 24/7 ನಾನು ಚುನಾವಣೆಗೆ ಬಂದಾಗ ಈ ಹಾಸ್ಪಿಟಲ್ ಅಲ್ಲಿ ಇರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿ ನಿಮಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿಲ್ಲ ಅಂತೇಳಿ ಅಲ್ಲಿ ಬಂದು ನೀವು ಪ್ರಮಾಣ ಮಾಡಿ. ಆತರ ಹೇಳ್ತಾ ಹೋದ್ರೆ 100 ಬರ್ತಾನೆ ಇರ್ತದೆ ರೂಪಕ್ಕ. ಇವತ್ತು ನೀವು ಮಾತು ಮುಂಚೆ ಒಂದು ಹೇಳ್ತೀರಾ ಆಸ್ಪತ್ರೆ ಬಹಳ ಚೆನ್ನಾಗೈತೆ ಅಂತ ಹೇಳ್ತೀರಾ. ನಾನು ನಿಮ್ಗೊಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಇದೇ ನಾವು ಕುತ್ಕೊಂಡಿರ್ತಕ್ಕಂಥ ರೋಡನ್ನ ಡಾಂಬರೀಕರಣ ಮಾಡಿಸಿ ವಿಡಿಯೋ ಶೂಟ್ ಮಾಡಿ, ಅದೆಂತನಾದ್ರು ಡ್ರೋನ್ ಕ್ಯಾಮ್ರಾ ಶೂಟ್ ಮಾಡಿ, ಏನಾದ್ರು ನಮ್ಮ ತಂಗವಲ್ಲಿ ದೀಪಾವಳಿ ಮಾದರಿ ಎಳಗಿದೆ ಅಂತ ಸೊಲಿದು ರೂಪಕ. ಊರು ನಲ್ಲಾರಿಂದದ ದೀಪಾವಳಿ, ಊರಿಂದದ ದೀಪಾವಳಿ. ನಮಗೆ ದೀಪಾವಳಿ ಸೇವೆ ಇಲ್ಲ, ಕರೆಕ್ಟಾ? ದಸರಾ ಸೇವೆ ಇಲ್ಲ, ಎಲೆಕ್ಷನ್ ಕಾಸು தேவை இல்ல, லோன் தேவையில்லை. நம்மளுக்கு தேவை இருக்கிற நம்மளுடைய உயிர் என்ன தேவை நம்மளுக்கு? இப்போ நீ சொல்ற பக்கா
இந்த ரோடு நீ அவ்வளவு ஸ்லோ கொடுத்தல ரூபாக்கா, இந்த ஹாஸ்பிட்டல் உங்களுக்கு கண்ணு தெரியுது ரூபாக்கா. இப்ப நான் சொல்றேன், லாஸ்ட் 20 நாள்ல 3 பேர் இறந்திருக்கிறாருங்க. ஏதோ ஒரு ஹார்ட் ப்ராப்ளம் என்று தாய்மார்கள் இங்க எடுத்துன்னு வந்தா, ஹார்ட் ப்ராப்ளம் வந்து இங்க வந்து டாக்டர் கூட்டின்னு வந்த, டாக்டர் வராரு என்று 20 நிமிஷம் காய வச்சுட்டு இங்க ஆவலில்லைன்ட்டு கோலார் கருப்புறீங்க. போற மத்தியத்துல என்னோட தலைவர் இறந்துட்டார். அதே மாதிரி 2 பேர் இறந்துட்டார். உங்க வீட்டுல இந்த மாதிரி உங்க அண்ணனோ தம்பியோ உங்க அப்பனோ இதெல்லாம் இல்லீகலா தெரியல, பட் பேசுறத நாங்க இந்த மாதிரி ஆயிட்டு இருந்தா இறந்துட்டு இருந்தா நீ சும்மா இருப்பியான்ட்டு நான் வந்து கொஸ்டின் கேட்கிறேன். இப்போ ஐசியூ 24/7 வேணும்ட்டு நம்ம தங்கவயல் மக்கள் நீங்க எம்எல்ஏ ஆயிரத்துக்கு கேட்டு இருக்கிறாங்க. பில்டிங் இருக்கு, ஏன் ஐசியூ வரல? அதெல்லாம் விட்டு ஐசியூ இல்ல ஒத்துக்கலாம், டாக்டர்ஸ் இல்ல. இதுக்கு முன்னாடி எதனா பேசினா ஐயோ நமக்கு ಗೊತ್ತಿಲ್ಲಪ್ಪ இது பிஜேபி சர்க்காரா போயிடுச்சு. இப்ப உங்க சர்க்காரா இல்லையா? அது வேற, அது ஏதோ ஒரு மினிஸ்டர் வேற ஆவரான்னு சொல்றீங்க. இப்பவே இருக்குது ஒரு பக்கம், நாளைக்கு மினிஸ்டர் ஆனா என்ன பண்றீங்க ஒரு பக்கம்? நீங்க மினிஸ்டர் ஆனா நம்ம மனசு வைக்கணும் ஒரு பக்கம். நான் ஒரு எம்எல்ஏ பண்ணிருக்காரு, நீங்க காசு கொடுத்தீங்க, லோன் கொடுத்தீங்க, மஞ்சள் கொடுத்தீங்க, குங்குமா கொடுத்தீங்க, பூ கொடுத்தீங்க. ஆனா என்னோட தாய்மார்கள் வந்துட்டு வாங்குற ஒரு பூவுக்கு அந்த மஞ்சளுக்கு எவ்வளவு ரெஸ்பெக்ட் எடுத்துக்கிறாங்கன்ட்டு அவங்க எல்லாம் பண்ணிட்டு பார்க்க. ஆனா நீங்க மட்டும் நம்மளுக்கு கொடுத்துருக்கிறதா இந்த மாதிரி சாவு கொடுத்துருக்கிறீங்க பார்க்க. நான் உங்க தம்பியா வேண்டுகிறேன், இந்த கேஜிஎஃப் மண்ணின் மைண்ட நான் வேண்டுகிறேன். ஒரு அந்நியர்களுக்கு உங்க பிரகாரம் பாத்தீங்கன்னா நான் வேற ரொம்ப புத்திசாலி இல்லை. ஓகே, ஒரு புத்திசாலி உங்களுக்கு இல்ல, ஆனா இங்க இருக்கிற மக்களுக்கு நான் புத்திசாலியா இல்லட்டு அந்த மாதிரி ஒரு ஆளை உங்களை கேட்டுக்கிறேன். தயவுசெய்து ஒரு பக்கம் உங்களை கையெடுத்து கூப்பிடுங்க. ஒரு உயிர் கெப்பாசிட்டி, ஒரு உயிர் வேல்யூ, அந்த உயிர் மேல எவ்வளவு குடும்பம் டிபெண்ட் ஆயிருக்கும், அவங்க ஃபேமிலி மெம்பர்ஸ் எவ்வளவு டிபெண்ட் ஆயிருக்கும்ட்டு நீங்க யோசிக்கணும். நீங்க ரூபக்கா நீங்க கோல்டன் ஸ்கூல்ல போறாங்க ரூபக்கா. கவர்மெண்ட் ஹாஸ்பிட்டல்ல குப்பையில நம்ம பாபா சாஹிப் வரணும் தயவுசெய்து. அந்த குப்பையில ஹாஸ்பிட்டல்ல ப்ரீமெச்சூர் டெலிவரி பண்ணிடுறாங்க. இன்னும் அந்த தாய்மார்களுக்கு அந்த சகோதரிக்கு இன்னும் 15 நாள் டேட் இருந்துச்சு டெலிவரிக்கு. காசுக்கு ஆசைப்பட்டு பாரு இவர்தான் வகர்வன் இவங்க மிஸ்ஸஸ் தான் செக்அப் இருக்கிற வாங்கலாம் கூப்பிட்டாங்க. செக்அப் போனா அந்த அம்மா நல்லாதான் இருந்துச்சு, ஒரே ஒரு பெயின் கூட இல்லை என்னோட தங்கச்சி. ஆனா இமிடியேட்டா டெலிவரி பண்ணோன்ட்டு பண்ணக்கூடாதெல்லாம் பண்ணிட்டீங்க ஒரு பக்கம். நான் என்ன ரிக்வெஸ்ட் பண்றேன் பக்கம், நீங்க கூட ஒரு தாய்மார்கள் தான் இருப்பாங்க. உங்களுக்கு தெரியும் அந்த மாதிரி ஒரு சிச்சுவேஷன் வந்து அந்த தாய் எவ்வளவு கஷ்டப்படும், அந்த ஒரு உயிரை எவ்வளவு அது சொல்ற செகண்ட் பர்த் ஆஃப் த உமன் இங்கிலீஷ்ல புனர்ஜென்மா. ஒரு தாய் ஒரு பிள்ளைக்கு ஒரு பர்த் கொடுக்கணும், ஒரு புனர்ஜென்மா. அந்த மாதிரி தாயை வச்சுக்கிட்டு கொண்டுட்டு அந்த தாய் இப்ப கூட ஹாஸ்பிட்டல் இருக்குது. உங்க அக்காக்கும் உங்க தங்கச்சிக்கும் இந்த மாதிரி ஆயிடுச்சுன்னா நீங்க போவாதே இருப்பீங்களா? ஆனா இவர் சொல்லப்ப கண்ட தண்ணி வர மாதிரி ஆகுது. அன்னைக்கு டாக்டர் இல்ல, நான் ரொம்ப போயிட்டு ப்ரொடெஸ்ட் கூட பண்ணேன். டாக்டர் நாகவேணி அவர் கேட்ட ஒரே பதில், சார் நான் சர்வே வந்து நான் வரல, நான் என்ன பண்றதுக்காக சார்? நான் என்ன ரிக்வெஸ்ட் பண்றேன் மீடியாக்காரர் நம்ம ஃப்ரெண்ட்ஸ்க்கு தலைவர்கள், எங்க கஷ்டம் இருக்கோ எங்க மோசம் ஆகுது அந்த நியாயத்து கொடுத்து நீங்க எல்லாம் வரணும் சார். இப்போ ஒரு புது பேஷனா இருக்குது, நம்ம ஜோதி சார் இருக்கிறாரோ இல்ல தெரியல, மோகன் கிருஷ்ணா நியூஸ் பண்ணக்கூடாதுன்னு சில பேர் டிசைட் பண்ணிருக்காங்க. நான் சொல்றேன் சார், அது யாரோ ஒருத்தர் சொல்றாரா, மோகன் கிருஷ்ணா ஏதோ கடிச்சுன்னா போட்டு அர்த்தம். டே அண்ணா, மோகன் கிருஷ்ணர் கிடைக்கிறதுக்கு எதுவும் இல்லடாப்பா. நான் எந்த ஒரு பேங்க்ல வச்சுக்கல, ஏதோ என் பாடு நான் ஏதோ பண்ணிருக்கிறேன். டாக்டர் அம்பேத்கர் கொடுத்திருக்கிற ஒரு சட்டத்துல நான் போராடி இருக்கிறேன். ஆமா, நீங்க என்ன போட்டு அது என்ன பண்றீங்களோ பண்ணிக்கீங்கன்ட்டு நான் டாக்டர் அம்பேத்கர் ஜெயந்தினாலே சொல்லிட்டேன். இப்போ ஒரு மீடியான்றது ஒரு நம்பிக்கையான ஒரு சொத்து. ஒரு மீடியான்றது தான் இன்னைக்கு எல்லாருக்குமே ஒரு நல்லதாகணும் கெட்டதாகணும், ஒரு கண்ட்ரி முன்னால போனோம், ஒரு நாட்டு முன்னால போனான்ட்டு மீடியா தான். இப்போ நீ யாரையாரெல்லாம் கண்ட்ரோல் பண்ணிக்கோ, ஆனா என்ன பத்தி, என்ன இங்க வந்திருக்கிறவங்க பத்தி, என்னோட லீடர்ஸ் பத்தி நீங்க எதனா தப்பா பேசிட்டா நாங்க மட்டும் ஜெயில் போறதுக்கு ரெடியா சாவதுக்கு ரெடியாட்டு நான் சொல்றேன். இப்போ இந்த மாதிரி சாவா இருக்கு,
இப்போ கவர்மெண்ட் ஹாஸ்பிட்டல் நீங்க நேத்துல முன்ன நேத்து மீட்டிங் பண்ணீங்க. நான் 15 நாளுக்கு முன்னாலேயே நம்ம ராமச்சந்திரன் சார் வார்டுல நம்ம தலைவர் ஒரு விட்டுட்டு இம்மிடியட்டா ஒரு எமர்ஜென்சி மீட்டிங் விட்டுட்டு ஒரு இம்பார்ட்டன்ட் பிராக்டிஸ்ல எது வந்து அவங்க அப்பாயின்மெண்ட் பண்ணோம், இருக்கிற இஷ்யூஸ் எல்லாம் சால்வ் பண்ணோம்னு கேட்டேன். ஆனா நீங்க என்ன பண்ணீங்க? நாங்க ப்ரொடெஸ்ட் பண்ணதான் நீங்க வர்றதா இங்க, மக்கள் மேல ஏஞ்சுதான் நீங்க வர்றதா இங்க. சோ நீங்க நினைச்சிருக்கிற மாதிரி இவங்க யாரும் காசுக்கு வரல, பிரியாணி சாப்பிடுறதுக்கு வரல, நம்ம உயிர் காப்பாத்தணும்ட்டு வந்துட்டாரு. உங்களுக்கு நிஜமா மனசாட்சி இருந்துச்சுன்னா இந்த மெமராண்டம்ல எல்லாம் இருக்கு. இந்த மெமராண்டம்ல நம்ம கேஜாப் தங்கவயலுக்கு என்னென்ன தேவை இருக்குன்ட்டு நம்ம ரிக்வெஸ்ட் பண்ணிருக்கிறோம். நாங்க வந்துட்டு வெறும் ஏதோ ஒரே ஒரு சாம்பிள் எடுத்து வந்திருக்கிற ஆளுது. நாங்க வந்துட்டு ஒரு இந்த மாதிரி போராட்டம் பண்ண வரணும்னு சொல்றதுக்கு எல்லாரும் சேர்ந்து வந்திருக்கிற போராட்டம் இது. நான் ರಿಕ್ವೆಸ್ಟ್ ಪಡೆದು ಕೆಜಾಫ್ ತಲ್ಲವಯಲಿಗೆ ಇಂದ ನಮ್ಮ ರೂರಲ್ಗೆ ಏನ ತೇವೆ ಇருக்கு ಯಾವ್ದು ಬೇಕು ಅಂತ ಹೇಳೋದನ್ನ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ತುಂಬಾ ಜನ ಹೃದ್ರೋಗದ ಕಾಯಿಲೆಯಿಂದ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಇಂದ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದ್ದಾರೆ. ಆ ತರ ಸಾವನ್ನ ತಡೆಯಬೇಕು ಅಂತಂದ್ರೆ ಮುಂಚಿತವಾಗಿ ಇವತ್ತಿಂದಲೇ ನಿಮಗೆ ಮನಸ್ಸಾಕ್ಷಿ ಇತ್ತು, ನೀವು ಬಹಳ ಬುದ್ಧಿವಂತ ಹೆಣ್ಮಗಳು, ನಿಮ್ ತಂದೆಯವರು ಗೋಲ್ಡನ್ ಸ್ಪೂನ್ ಅಂತ ತಿಳಿಸಿದ್ದಾರೆ, ನೀವು PhD ಮಾಡಿದ್ರೆ ನಿಮ್ಗೇನಾದ್ರೂ ಕಿಂಚಿತ್ತು ಮಾನ ಮರ್ಯಾದೆ ಏನಾದ್ರೂ ಇತ್ತಂದ್ರೆ ಮೊದಲನೇದಾಗಿ ಕಾರ್ಡಿಯೋ ಡಾಕ್ಟರ್ಸ್ ನ ಅಪಾಯಿಂಟ್ ಮಾಡಬೇಕು. ಎರಡನೇದು ನಿಮ್ಮದೇ ಸಿಬ್ಬಂದಿ ಇರ್ತಕ್ಕಂಥ ವೈದ್ಯರೇ ಹೇಳಿದರೆ ಆಪರೇಷನ್ ಥಿಯೇಟರ್ ಇರ್ತಕ್ಕಂಥ ಆ ಒಂದು ಉಪಕರಣಗಳೇನಾಯ್ತೆ 10 ವರ್ಷದಿಂದ ಬಂದಿರುವಂತದ್ದು, 10 years ಬ್ಯಾಕ್ ಬಂದಿರ್ತಕ್ಕಂಥದ್ದು. ಆ ಒಂದು ಆಪರೇಷನ್ ಮಾಡಿಸ್ಬಿಟ್ಟು ಪರದಾಡ್ತಾ ಇದ್ದೀರಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಹೆಸರು ಹೇಳ್ಬೇಡಿ ಸರ್ ಅಂತ ಭಯ ಪಡ್ತಾರೆ. ನೋಡಿ ಎಷ್ಟು ಭಯ ಆಯ್ತು ವೈದ್ಯರು. ಮೊದಲನಿಗೆ ಡಾಕ್ಟರ್ಸ್ ಯಾವ ರೀತಿ ಬೇಕೋ ಫೆಸಿಲಿಟೀಸ್ ಆ ಫೆಸಿಲಿಟೀಸ್ ಕೊಡಬೇಕು. ಮೂರನೇದು ನನ್ನ ಸಹೋದರ ರೈತ ಮಗನು, ನಿಮಗೆ ರೈತರಂದ್ರೆ ಬಹಳ ಕಾಳಜಿ ಅಂತೀರಾ. ಒಂದು ಡ್ಯಾಮ್ ಮಾಡ್ಬಿಟ್ಟು ಯಾವತ್ತೋ ಸ್ಯಾಂಕ್ಷನ್ ಆಗಿರೋದು ಡ್ಯಾಮ್ ಮಾಡ್ಬಿಟ್ಟು ನಾನು ರೈತರಿಗೆ ನೀರು ಕೊಟ್ಟೆ ಅಂತೀರಾ. ರೈತರಿಗೆ ನೀರು ಕೊಟ್ಟು ಅದೆಲ್ಲ ರೂಪಕ್ಕ, ಅದು ನೀರು ಹೋಗೋದಕ್ಕೆ ದಾರಿ ಮಾಡ್ಕೊಟ್ಟೋದು ರೂಪಕ್ಕ ಅಂತ ಅದನ್ನ ಕೊಟ್ಬಿಟ್ಟು ನನ್ನ ರೈತರ ಮೇಲೆ ಪ್ರೀತಿ ಅಂತೀರಾ. ನಿಜವಾಗ್ಲೂ ನಿಮ್ಗೆ ರೈತರ ಮೇಲೆ ಪ್ರೀತಿ ಇತ್ತಂದ್ರೆ ಇವತ್ತು ನಮ್ಮ ಸಹೋದರ ಬಾಬುವರ ಪತ್ನಿ ಪಟ್ಟಂತ ಕಷ್ಟ, ಇವರ ಒಂದು ಪಟ್ಟಂತ ನೋವು, ಅವತ್ತು ಅವ್ರ ಮಗು ತೀರ್ಕೊಳ್ಳೋದು ಪ್ರೀ ಮೆಚುರಿಟಿ ಡೆಲಿವರಿ ಮಾಡಿ ಆ ಮಗುಗೆ 10 ಲಕ್ಷವಷ್ಟು ಪರಿಹಾರವನ್ನ ಕೊಡಬೇಕು ಅಂತ ನಾನು ನಿಮಗೆ ಬೇಡಿಕೆ ಇಡ್ತಾ ಇದ್ದೀನಿ. ಆಮೇಲೆ ಈ ಮಗು ಸಾವಿಗೆ ಕಾರಣವಾಗತ್ತಂತ ಡಾಕ್ಟರ್ ನಾಗವೇಣಿ ಅವರು, ಅವ್ರ ಬಗ್ಗೆ ನಾನು ಹೇಳಬೇಕು. ನಮ್ಮ ಮಾಧ್ಯಮದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಕೆಆರ್ ಕ್ಷೇತ್ರದಲ್ಲಿ ನಮ್ಮ ಜ್ಯೋತಿ ಬಸರ್ ಹೇಳಿದಂಗೆ ಇನ್ಫ್ಲೂಯೆನ್ಸ್ಡ್ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ. ಆ ಹೆಣ್ಮಗಳು ಮಾತಾಡಿದ್ರೆ ಹೇಳ್ತಾರಂತೆ, ಏನ್ ಚೇತನ ಇದು ಹೆಣ್ಮಗ ಬೇಜಾರು ಮಾಡ್ಕೊಂಡು ಹೋಗ್ಬೇಡಿ, ದುಡ್ಡು ಕೊಡ್ಬೇಕು ನಮ್ಗೆ ಅಂತ ಹೇಳಿದ್ರು. ಇದು ನಮ್ಮ ಕೆಜಾರ್ನ ಅಕ್ಕ ರೂಪಕ್ಕ ನಡೆಸಿರ್ತಕ್ಕಂತ ಒಂದು ಕ್ಷೇತ್ರವನ್ನ ಅಡ್ಮಿನಿಸ್ಟ್ರೇಷನ್ ಅನ್ನ ಈ ಬಾಯಲ್ಲಿ ಕೇಳಬೇಕು. ಮತ್ತೆ ಡಾಕ್ಟರ್ ಏನ್ ಹೇಳಿ, ಡಾಕ್ಟರ್ ಇಲ್ಲ ಸರ್ ಅವತ್ತು ಯಾರು ಸರ್ ಅವ್ರ ಸರ್ ಹೇಳಕ್ಕಾಗಲ್ಲ ಸರ್, ಆ ತರ ಮಾತಾಡ್ತಾರೆ ಅವರು, ರೆಸ್ಪಾನ್ಸ್ ಇಲ್ಲ. ನಾವು ಕೇಳಿದ್ರು ಸಹ ಯಾರ ಹತ್ರ ಬೇಗ ಹೋಗಿ ಅಂತಾರೆ. ಯಾಕೆಂದ್ರೆ ಅವ್ರು ಇನ್ನೇ ತಿಳ್ಕೊಂಡ್ರಿ, ಅವ್ರಿಗೆ ಆಶೀರ್ವಾದ ರೂಪ ಅವ್ರ ಆಶೀರ್ವಾದನೇ, ಅವ್ರನ್ನ ಅಪಾಯಿಂಟ್ ಮಾಡಿಸಿರೋದು ರೂಪ ಅವರೇ ಅಂತೆ, ಅದೇ ನಮ್ಮ ಶಾಸ್ತ್ರಿ ಅಂತೆ. ದಯಮಾಡಿ ರೂಪಕ್ಕೆ ನೀವು ಹೆಣ್ಮಗಳು, ಆಕೆನೂ ಹೆಣ್ಮಗಳು, ಆ ತಾಯಿತನ ಪಟ್ಟಾಗ ಎಷ್ಟು ನೋವು ತಿಂದಿದ್ದಾರೆ, ಆ ನೋವಿಗೆ ಪರಿಹಾರವಾಗಿ ಆ ಮಗು ತೀರ್ಕೊಡೋದಕ್ಕೆ 10 ಲಕ್ಷವನ್ನ ಕೊಡಬೇಕು ಅಂತ ನಾನು ಬೇಡಿಕೆ ಇಡ್ತಾ ಇದ್ದೀನಿ, ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ನಾನೆಲ್ಲ ಮಾಡ್ತಾ ಇರೋದು, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಸೇರಿ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಕೂಡಲೇ ಆ ಒಂದು ಬೇಜವಾಬ್ದಾರಿ ತಾಂದಿಂದ ನಡ್ಕೊಂಡು ಒಂದು ಮಗು ಭೂಮಿಯನ್ನು ನೋಡ್ಬೇಕಾಗಿರ್ತಕ್ಕಂಥ ಮಗು ಈ ತರ ಸ್ಮಶಾನವಾಗಿ ನೋಡೋದಕ್ಕೆ ಕಾರಣರಾಗತ್ತಂತಹ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯನ್ನ ಮತ್ತೆ ಅಲ್ಲಿರ್ತಕ್ಕಂಥ ಡಾಕ್ಟರ್ನ ಕೂಡಲೇ ಅಮಾನತು ಮಾಡಬೇಕಾಗಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಕೆಜಾಫ್ ಅಲ್ಲಿ ನಮ್ಮ ಹೆರಿಗೆ ಆಸ್ಪತ್ರೆ ಆ ರೂಪಕ್ಕ ನೀವೇನಾದ್ರೂ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಹೋಗಿ ನೋಡ್ರಿ, ಗೊತ್ತಾಗತ್ತೆ ರಾತ್ರಿ ಹೊತ್ತಲ್ಲಿ ತಂದೆ ನಡೆಯುವಂಥದ್ದು. ಒಂದು ಹೆಣ್ಮಗು ಡೆಲಿವರಿ ಆಯ್ತು ಅಂತಂದ್ರೆ, ಹೆಣ್ಮಗು ಅಂತಂದ್ರೆ ನನ್ನ ಅಕ್ಕನ ಸಮಾನರಾದಂತವ್ರು, ನನ್ನ ತಾಯಿ ಸಮಾನರಾದಂತವ್ರು, ನನ್ನ ತಂಗಿ ಸಮಾನರಾದಂತವ್ರು ಲಂಚ ಕೊಡ್ಬೇಕು. ನಿಮ್ಗೆ ಏನಾದ್ರು ಪ್ರೂಫ್ ಬೇಕಂದ್ರೆ ನಾನು ಕೊಡಕ್ಕೆ ರೆಡಿ ಇದೀನಿ ರೂಪಕ್ಕ. ಇಲ್ಲಿ ಇರ್ತಕ್ಕಂಥ ಎಷ್ಟು ಜನ ಇರ್ಬೇಕು ನೋಡ್ಬೇಕಕ್ಕ. ನನ್ನ ಹೆಣ್ಮಕ್ಳು ಆ ಹೆರಿಗೆ ಬರ್ಬೇಕಾದ್ರೆ ಪಡೋ ನೋವೇ ದೊಡ್ಡದು.
ನೀವು ಬಂದು ನಿಮ್ ತಂದೆಯವರು ಮಾಡಿರ್ತಕ್ಕಂಥ ಗಣಗಾರಿಕೆಯಿಂದ ಇವತ್ತು ಗಣಿ ಕಾರ್ಮಿಕರು ರೋಡ್ ಪಾಲಾಗಿದ್ದಾರೆ. ಅಂತ ಒಂದು ಸ್ಥಾನದಲ್ಲಿ ಒಂದು ಡೆಲಿವರಿಗೆ 5,000 ರೂಪಾಯಿ ತಗೊಳ್ತಾರೆ ಅಂದ್ರೆ ಇದು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ರೂಪಕ್ಕ. ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಮೀಡಿಯಾ ಮುಖಾಂತರ, ನನ್ನ RK ಫೌಂಡೇಶನ್ ಪದಾಧಿಕಾರಿಗಳು ಹಾಸ್ಪಿಟಲ್ ಹತ್ರ ನಮ್ಮ ನಂಬರ್ ಹಾಕ್ತೀರಿ, ಎಲ್ಲ ಹಾಸ್ಪಿಟಲ್ ಹತ್ರ ನಮ್ಮ ನಂಬರ್ ಹಾಕ್ತೀರಿ. ಯಾರಾದ್ರೂ ಲಂಚ್ಗೆ ಬೇಡಿಕೆ ಇಟ್ರೆ ಆ ನಂಬರ್ ಕಾಲ್ ಮಾಡಿ, ರೂಪ ಅವರು ನಮ್ಮ ಶಾಸಕರು ಕ್ರಮ ತಗೊಳ್ತಾರೋ ಬೇಡ, ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ಕ್ರಮದಲ್ಲಿ ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೋಬೇಕಾದ್ರೆ ನಾನಿದ್ದೀನಿ ನಿಮ್ ಜೊತೆ, ಯಾರಿಗೂ ₹1 ಲಂಚ ಕೊಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಶೀಘ್ರದಲ್ಲೇ ನಾನೊಂದು ಪತ್ರಿಕಾಗೋಷ್ಠಿ ಕರೆದು ಆ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ. ನನಗೆ ಮೊದಲನೇದಾಗಿ ರೋಡ್ ಬೇಡ ಅಥವಾ ಬಿಲ್ಡಿಂಗ್ಗಳು ಬೇಡ, ನನಗೆ ಮೊದಲನೇದಾಗಿ ನನ್ನ ಕ್ಷೇತ್ರದ ಜನತೆ ನೆಮ್ಮದಿಯಿಂದ ಬಾಳಿ ಈ ಹಾಸ್ಪಿಟ್ಲಿಗೆ ರೋಗಿಯಾಗಿ ಬಂದ್ರೆ ಚೇತರಿಸಿಕೊಂಡಾಗಿ ಆ ಮನೆಯಲ್ಲಿ ಕಾಪಾಡುವಂತ ಒಬ್ಬ ದೈವನಾಗಬೇಕು ಅಂತ ಹೇಳಿ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ನಮ್ಮ ಮಾಧ್ಯಮಕ್ಕೆ ಸ್ವಲ್ಪ ಕೇಳಿಸ್ಕೋಬೇಕು. ಈ ಬಾಣ್ಯಂತರಿಗೆ ತಾಯಂದ್ರೆ ಸೇರ್ಬೇಕಾಗಿರ್ತಕ್ಕಂಥ ಒಂದು ಸ್ಕೀಮ್ಸ್ ಐತೆ, ಅದರಲ್ಲಿ ದೊಡ್ಡ ಅವ್ಯವಹಾರಗಳು ನಡೀತಾ ಐತೆ. ಇದನ್ನ ಕೂಡಲೇ ತನಿಖೆಗೊಳಿಸಬೇಕು. ಎಲ್ಲದಕ್ಕಿಂತ ಮಿಗಿಲಾಗಿ ನೀವು ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆ ತಗೊಳ್ಳಿ, ಬೇತ್ಮಂಗ ತಗೊಳ್ಳಿ, ಕ್ಯಾಸಂಬಳ್ಳಿ ತಗೊಳ್ಳಿ, ಮಾರಿಕುಪ್ಪಂ ತಗೊಳ್ಳಿ, ಗೌರ್ಮೆಂಟ್ ಹಾಸ್ಪಿಟಲ್ ತಗೊಳ್ಳಿ, ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ತಗೊಳ್ಳಿ, ಈ ಬೀರ್ಶಾಪ್ ತಗೊಳ್ಳಿ, ಎಲ್ಲಿ ಹೋದ್ರು ಆಂಬುಲೆನ್ಸ್ ಬೇಕಂದ್ರೆ ಎಷ್ಟೊತ್ತು ಕಾಯ್ಬೇಕು? ಆಂಬುಲೆನ್ಸ್ಗೆ ಎಷ್ಟೊತ್ತು ಕಾಯ್ಬೇಕು? ರೂಪಕ್ಕ, ನಾನೊಬ್ಬ ಜನಪ್ರತಿನಿಧಿ ಅಲ್ಲ, ಜನಸಾಮಾನ್ಯ. ನನ್ಗಿಷ್ಟೆಲ್ಲ ಜನ ಹೇಳ್ತಾ ಇರ್ಬೇಕಾದ್ರೆ ನಿಮ್ ಪಕ್ಕದಲ್ಲಿ ಹಿಂಬಾಲಕರು ಇರ್ತಾರಲ್ಲ, ಜೈಕಾರ ಹೊಡಿತಾರೆ, ಅವ್ರು ಹೇಳಲ್ವಾ ನಿಮ್ಗೆ ಇದೆಲ್ಲ? ಕೂಡಲೇ ಆಂಬುಲೆನ್ಸ್ ನ ಒದಗಿಸಬೇಕು, ಇದು ನಿಮ್ಮ ಪ್ರಥಮ ಕರ್ತವ್ಯ ಅಂತ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ. ನೋಡಿ ರೂಪಕ್ಕ ಅವರೇ, ಹೊಟ್ಟೆ ಹೊಡಿತಾರೆ ಕಂಡ್ರೆ ನೀವೇನು ಹೊಟ್ಟೆಗೆ ಅನ್ನ ತಿಂತೀರಾ, ಏನ್ ತಿಂತೀರಾ ನೀವು? ಒಬ್ಬ ರೋಗಿ ಆಂಬುಲೆನ್ಸ್ ಕೇಳಿದ್ರೆ ಆಂಬುಲೆನ್ಸ್ ಬರ್ತದಂತೆ, ಅದ್ರ ಡೀಸೆಲ್ಗೆ ₹1,800 ಕೊಡ್ಬೇಕಂತೆ. ಇದು ಯಾರಪ್ಪನ ಆಸ್ತಿರಿ? ಇದು ಕೋಲಾರಿಗೆ ₹800 ಸರ್, ಕೋಲಾರಿಗೆ ₹800, ಬೆಂಗಳೂರು ₹1,800. ನೋಡಿ ರೂಪಕ್ಕ, ನಾನು ಹೇಳ್ತಾ ಇಲ್ಲ, ಅದು ಹಾಸ್ಪಿಟಲ್ ಸ್ಮಶಾನ ಅಂತ ಇದೆ ರೂಪಕ್ಕ. ದಯಮಾಡಿ ರೂಪಕ್ಕ, ಎಲ್ಲ ಹಾಸ್ಪಿಟಲ್ಗಳಲ್ಲೂ ಆಂಬುಲೆನ್ಸ್ ಫೆಸಿಲಿಟಿ ಬೇಕು, ಎಲ್ಲ ಹಾಸ್ಪಿಟಲ್. ಮತ್ತೆ ಇನ್ನೊಂದು ನನ್ನ ಮಾಧ್ಯಮದಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಮೆಡಿಸಿನ್ಸ್ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಮೆಡಿಸಿನ್ ಸರ್ಕಾರದ ಕಡೆಯಿಂದ ಬರ್ತಾ ಇದೆ. ಬಟ್ ರೋಗಿಗಳು ಕೊಡ್ತಾ ಇರೋದು ಮಾತ್ರ ತುಂಬಾ ಕಮ್ಮಿ ಕೊಡ್ತಾ ಇದ್ದಾರೆ. ಆ ಮಿಕ್ಕಿರೋ ಸರ್ಕಾರಿಯ ಬರ್ತಕ್ಕಂಥ ದಸ್ತಾವೇಜಿನ ಒಂದು ಸ್ಟಾಕ್ ಎಲ್ಲಿ ಹೋಗುತ್ತೆ, ಯಾರಿಗೂ ಹೋಗುತ್ತೆ ಗೊತ್ತಿಲ್ಲ. ಮೊನ್ನೆ ನಂದೇ ತಮ್ಮ ಹಾಸ್ಪಿಟಲ್ ಹೋಗಿದ್ದಾನೆ, ಗಾಯ ಆಗೈತೆ, ಫಸ್ಟ್ ಏಡ್ ಮಾಡಕ್ ಹೋದ್ರೆ ಸ್ಟಿಂಚರ್ ಇಲ್ಲ, ಬ್ಯಾಂಡೇಜ್ ಇಲ್ಲ ಅಂತದಂತೆ. ನೋಡಿ ಎಂತ ದೌರ್ಭಾಗ್ಯ ಕಂಡ್ರಿ. ಇಂಥ MLA ಬೇಕಾ? ದುಡ್ಡು ತಗೊಂಡು ಓಟ್ ಹಾಕ್ಬೇಕಾ? ನೋಡಿ ರೂಪಕ್ಕ, ಒಂದು ಮಾತು ಹೇಳಿರ್ತೀನಿ ರೂಪಕ್ಕ, ಭಗವಂತ ದೊಡ್ಡವನು. ನಮ್ಮ ರವಿರೆಡ್ಡಿ ಅವ್ರು ಹೇಳ್ತಾ ಇರ್ತಾರಪ್ಪ, ಸರ್ ದೇವ್ರು ದೊಡ್ಡವ್ರು ಸರ್ ಅಂತ ಸೂಸ್ತಾವನ್ ಸರ್ ಅಂತ. ಪಾಪ ನಮ್ಮ ರವಿರೆಡ್ಡಿ ಅವ್ರನ್ನು ಕರ್ಕೊಂಡ್ಬಿಟ್ರಿ, ಎಲ್ಲ ಕರ್ಕೊಂಡು ನನಗೆ ಗೊತ್ತಿಲ್ಲ. ಪಾಪ ಆಯಪ್ಪನೇ ಹೇಳ್ತಾ ಇರ್ತಾನೆ, ದೇವ್ರು ದೊಡ್ಡವ್ರು ಸರ್, ದೇವ್ರು ದೊಡ್ಡವ್ರು ಸರ್ ಅಂತ. ದೇವ್ರು ದೊಡ್ಡವ್ರು ರೂಪಕ್ಕ. ನೀವು ಇದೇ ತರ ಪ್ರಾಣಿಗಳನ್ನ ಹೋಗುವಂತ ಕೆಲಸ ಕೊಡ್ತಾ ಇದ್ರೆ ನೋಡಿ, ಎಲ್ಲಾರ ಮನೆಯಲ್ಲೂ ಸಾವಾಗೈತೆ. ನಾನು ಸತ್ಯವಂತ ಅಥವಾ ನೀವು ಸತ್ಯ ಮೋಸಗಾರ ಅಂತ ಹೇಳ್ತಾ ಇಲ್ಲ, ಬಟ್ ಒಂದು ಲಿಮಿಟ್ ಇರ್ತದೆ. ಬಟ್ ಈ ತರ ಹೋಗ್ತಾ ಇದ್ರೆ ಆ ಪಾಪದ ಪುಳ ತುಂಬ್ತಾ ಇರ್ತದೆ ರೂಪಕ್ಕ. ಇವತ್ತು ನೋಡಿ, ಈ ಹಾಸ್ಪಿಟಲ್ ಬರ್ಬೇಕಾದ್ರೆ ಭಯ ಪಡ್ತಾ ಇದ್ದಾರೆ. ICU ಇಲ್ಲ. ನೀವು 8 ವರ್ಷ ಆಯ್ತು MLA ಆಗಿ, ಇವತ್ತರೆಗೂ ಯಾಕೆ ICU ತಂದಿಲ್ಲ? ICU ಸತ್ತಂಗೆ. ಮತ್ತೆ ಯಾವುದೇ ಡಾಕ್ಟರ್ ಒಬ್ಬ ಪೇಷಂಟ್ ಆದ್ರೆ 3 ರಿಂದ 4 ವರ್ಷ ಕಾಯ್ಬೇಕು. ನೀವೇನಾದ್ರೂ KGF ಜನತೆಯಲ್ಲಿ ಋಣದಲ್ಲಿದ್ದೀರಿ ಅಂತಂದ್ರೆ, ನೀವೇನಾದ್ರೂ KGF ಜನತೆಯ ಒಂದು ಆಶೀರ್ವಾದ ಪಡೆದಿದ್ದೀರ, ಅವ್ರು ಒಳ್ಳೇದು ಮಾಡ್ಬೇಕು ಅಂತಂದ್ರೆ, ನಿಮ್ ತಂದೆಯವರು ನಿಮಗೆ ಒಳ್ಳೆಯ ಗುಣವನ್ನ ಕಲಿಸಿದ್ರೆ, ನೀವು ನಿಜವಾಗ್ಲೂ ದೈವಭಕ್ತರಾಗಿದ್ರೆ, ನೀವು ನಿಜವಾಗ್ಲೂ KGF ವೋಟರ್ಸ್ ಮೇಲೆ ನಿಮಗೆ ನಂಬಿಕೆ ಇತ್ತು ಅಂತಂದ್ರೆ, ನೀವು ನಿಜವಾಗ್ಲೂ ಆ ತಾಯಿ ತನಗೆ ಬೆಲೆ ಕೊಡಂಗಿತ್ತಂತಂದ್ರೆ, ದಯಮಾಡಿ ಈ ಸಿವಿಲ್ ಹಾಸ್ಪಿಟಲ್ ನಡೀತಕ್ಕಂಥ ಒಂದು ಅಕ್ರಮಗಳನ್ನ, ಸಿವಿಲ್ ಹಾಸ್ಪಿಟಲ್ ಇರಬೇಕಾಗಿರ್ತಕ್ಕಂಥ ಫೆಸಿಲಿಟೀಸ್ ಅನ್ನ ಬೇತ್ಮಂಗ್ಲ, ಗುಟ್ಟಳ್ಳಿ, ಅದೇ ರೀತಿ ಕ್ಯಾಸಂಬಳ್ಳಿಯಲ್ಲಿ ಎಲ್ಲೋ ಒಂದ್ಸಲ ಒಂದು ಚೆಕ್ ಮಾಡಿ, ನಿಮ್ ಮನಸ್ಸಿಗೆ ಸಮಾಧಾನ ಆಯ್ತು ಅಂದ್ರೆ ನಾವೇನು ಕೇಳಲ್ಲ. ನಿಮ್ ಚೆಕ್ ಮಾಡೋ ದಿವಸ ನಮ್ಮನ್ನ ಕರಿಬೇಡಿ, ಮಾಧ್ಯಮದವ್ರನ್ನ ಕರ್ಕೊಂಡು. ಯಾಕಂದ್ರೆ ನಮ್ಮನ್ನ ಕರೆಯೋದಕ್ಕೆ ನಿಮ್ಗೆ ಬಹಳ ಮುಜುಗರ, ಯಾಕಂದ್ರೆ ನಮ್ಮ ಹತ್ರ ಅಧಿಕಾರ ಇಲ್ಲ. ಮಾಧ್ಯಮದವ್ರು ಕರ್ಕೊಂಡೋಗಿ ನೀವೆಲ್ಲ ಸರಿ ಆಯ್ತಂದ್ರೆ ಹೇಳಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮೆಡಿಸಿನ್ಸ್ ನ
ಒಂದು ಪ್ರಾಪರ್ ರೀತಿಯಲ್ಲಿ ಹೆಜ್ಜೆ ಇಟ್ಕೊಂಡು ಒಂದು ಟ್ರಾನ್ಸ್ಪರೆಂಟ್ ಎಲ್ಲರೂ ಕಾಣಬೇಕು. ಎಲ್ಲ ಹಾಸ್ಪಿಟಲ್ಗೂ ಆಂಬುಲೆನ್ಸ್ ಬೇಕು. ಒಂದೊಮ್ಮೆ ಇದೆಲ್ಲ ಎಲ್ಲಾದ್ರೂ ನಡೆದಿಲ್ಲ ಅಂತಂದ್ರೆ ನೆಕ್ಸ್ಟ್ ಆಗುವಂತ ಒಂದು ಪರಿಣಾಮಗಳಿಗೆ ಅಥವಾ ಯಾವುದೇ ರೀತಿಯಾದಂತ ಒಂದು ಆಗುವವುಗಳಿಗೆ ನೇರ ಹೊಣೆ ನಮ್ಮ MLA ಆದಂತ ರೂಪಕಲಾ ಅವರೇ ಅಂತೇಳಿ ನಾನು ನಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ನಾವು ಇವತ್ತು ಸಂಜೆವರೆಗೂ ಇಲ್ಲೇ ಕೂರಿರ್ತೀವಿ. ನನಗೆ ಇಷ್ಟು ಜನ ಬೆಂಬಲ ಕೊಟ್ಟು ನಾನು ಊಹೆ ಮಾಡಿರಲಿಲ್ಲ. ನನ್ನ ತಾಯಿಯಂದ್ರು ಬಹಳ ಹೊತ್ತಿಂದ ಕೂತಿದ್ದಾರೆ. ಅವ್ರು ನೋಡಿ ರೂಪಕ ಊಟ ಬೇಡ ನೀರು ಬೇಡ, ಯಾಕೆ ಅಂತಂದ್ರೆ ಅವರ ತಾಳಿ ಗಟ್ಟಿ ಉಳ್ಕೋಬೇಕು. ಅವ್ರ ತಾಳಿ ಗಟ್ಟಿಗಿರ್ಬೇಕಂತ ಬಂದು ಕೂತಾರೆ. ಅವ್ರ ತಮ್ಮ ಬದುಕಬೇಕು, ಅವ್ರ ತಾಯಿ ಬದುಕಬೇಕು, ಅವ್ರಿಗೂ ಒಳ್ಳೆ ಆರೋಗ್ಯ ಬೇಕಂತ ಕೂತಿದ್ದಾರೆ. ನಿಮ್ಗೆ ಏನಂದ್ರೆ ನಾವು 90,000 ಖರ್ಚು ಮಾಡಿ ಮುಖ ಪೈಸೆಲ್ಲ ನೀವು ಬೇಡ 15,000 ಕೊಟ್ಬಿಟ್ಟು ಮಾಡ್ಕೊಡ್ತಾರೆ. ನಾರ್ಮಲ್ ಇರೋದು 5,000. ಇದು ಗೋ ಎಂಟ್ರಿ 50,000, 50 rupees or 100 rupees. ಎನಿ ಸರ್ಜರಿ 50 rupees. ಈ ಥರ ಎಲ್ಲದಕ್ಕೂ ಪ್ಯಾಕೇಜ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಬಿಲ್ಡಿಂಗ್ ಕಟ್ಟಿದ್ದಾರೆ. ಇದು ಯಾಕೆ ಬರ್ತಾ ಇಲ್ಲ ಮೇಡಮ್? ಇಲ್ಲಿ ಏನಂದ್ರೆ ಒಂದು ಸಮಸ್ಯೆ ಏನಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಪ್ಡೇಟ್ ಆಗಿದೆ, ಬಟ್ HR ಅಂತ ಬರುತ್ತಲ್ಲ ಹ್ಯೂಮನ್ ರಿಸೋರ್ಸ್, ಅದು ಒಂದ್ ಸ್ವಲ್ಪ ಅಪ್ಡೇಟ್ ಆಗುವಂತದ್ದು ಒಂದ್ ಸ್ವಲ್ಪ ಎಷ್ಟು ಪ್ರಾಣ ಹೋದ ಮೇಲೆ ನೀವು HR ರಿಕ್ರೂಟ್ ಮಾಡ್ತೀರಾ ಮೇಡಮ್ ಅವರೇ? ಈಗ ದಯವಿಟ್ಟು ಮೇಡಮ್ ಅವರೇ, ಇನ್ನ ಎಷ್ಟು ಪ್ರಾಣ ಹೋಗ್ಬೇಕು ಮೇಡಮ್ ಅವರೇ? ಪ್ಲೀಸ್ ಮೇಡಮ್, ದೇವರಂತ ಪರಿಗಣಿಸ್ತಾರೆ ನಮ್ಮ ಇಲ್ಲಿ ಬಂದಿರ್ತಕ್ಕಂಥವ್ರಲ್ಲ. DHO ಶ್ರೀನಿವಾಸ ಬಂದಿಲ್ಲ, ಹೊತ್ತು ಮಾತಾಡಿದ್ರು. ದಯಮಾಡಿ ಮೇಡಮ್ ನೋಡಿ, ನೀವೇ ಹೇಳ್ತಾರ ಇನ್ಫ್ರಾಸ್ಟ್ರಕ್ಚರ್ ಅಪ್ಡೇಟ್ ಆಗೈತೆ ಅಂತ. ನೀವು ಪ್ರೈವೇಟ್ ಬೆಸ್ಟ್ ಎಫರ್ಟ್ಸ್ ಮೇಡಮ್. ಬೇರೆ ಕ್ಷೇತ್ರ ಹೆಂಗೈತೆ ಗೊತ್ತಿಲ್ಲ ಮೇಡಮ್. ಇಲ್ಲಿ ಇರ್ತಕ್ಕಂಥದ್ದು ತುಂಬಾ ಚಿನ್ನ ಕೊಟ್ಟು ರಕ್ತ ಕೊಟ್ಟು ಪಾಪ ವೀಕ್ ಆಗ್ಬಿಟ್ಟಿರ್ತಕ್ಕಂಥದ್ದು. ದಯಮಾಡಿ ಮೇಡಮ್, ಮೂರೇ ಬೇಡಿಕೆ. ಒಂದು ಲಂಚಕ್ಕೆ ಕಡಿಮೆ ಆಗ್ಬೇಕು. ಈ ಕಾರ್ಡಿಯೋ ಅನ್ನೋದಕ್ಕೆ ಬಹಳ ಒತ್ತು ಕೊಟ್ಟು ಯಾವ್ದೊಂದು ಪೇಷಂಟ್ ಬೇರೆ ಕಡೆ ರೆಫರ್ ಆಗ್ಬಾರ್ದು. ಸರ್ಜನ್ಸ್ ಯಾರೇ ಆಗಿರಲಿ, ದೇ ಶುಡ್ ನಾಟ್ ಡಿಮ್ಯಾಂಡ್. ಎಲ್ಲ ಸರ್ಜನ್ಸ್ ಇಲ್ಲೇ ಆಗಬೇಕು. ಮತ್ತೆ ನಿಮ್ಮ ಸಿಬ್ಬಂದಿನೇ ಹೇಳ್ತಕ್ಕಂಥದ್ದು, ದಟ್ ಯುವರ್ ಡಾಕ್ಟರ್ಸ್ ಆಪರೇಷನ್ ಮಾಡೋಂಥ ಎಕ್ವಿಪ್ಮೆಂಟ್ಸು ಅಥವಾ ಅದಕ್ಕೆ ಏನು ರಿಕ್ವೈರ್ಮೆಂಟ್ಸ್ ಅದೆಲ್ಲ 10 ವರ್ಷದಿಂದ ಬಂದಿರೋಂಥದ್ದು. ವಿ ಆರ್ ನಾಟ್ ಸೋ ಕಾನ್ಫಿಡೆಂಟ್ ಟು ಆಪರೇಟ್ ಇನ್ ದಟ್ ಪರ್ಟಿಕ್ಯುಲರ್ ಇದಂತ ಹೇಳ್ತಾರೆ, ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡಿ. ನಾವು ಹೇಳ್ತಾ ಇದ್ದೇವೆ, ನೀವು ಕೇಳ್ತಾನೆ ಇರ್ತೀರ. ಸರ್ಕಾರಿ ಕೆಲಸ ಎಂಥ ಕೆಲಸ ನನಗೆ ಗೊತ್ತಿಲ್ಲ. ನೀವು ನಿಜವಾಗ್ಲೂ ಸರ್ಕಾರಿ ಕೆಲಸ, ದೇವ್ರ ಕೆಲಸ, ಈ ಜನರ ಕೆಲಸ ಅನ್ಕೊಂಡ್ರೆ ನಮ್ಮ ಕೂಗು ಮುಟ್ಟತ್ತೆ. ಈ ಹೆಣ್ಣು ಮಕ್ಕಳು ಅದು ಯಾರು ಬಿಟ್ಬಿಡಿ, ನಮ್ಮ ಗಂಡು ಮಕ್ಕಳು ಬಿಟ್ಬಿಡಿ. ಆ ತಾಯಿ ತಂದೆಯಿಂದ ಕಷ್ಟಪಟ್ಟಂಥವ್ರಿಗೆ ಒಂದು ತಾಯಿಯಾಗಿ, ಒಂದು ದೇವತೆಯಾಗಿ ತಾವು ಆಶೀರ್ವಾದ ರೀತಿಯಲ್ಲಿ ಅದನ್ನೆಲ್ಲ ಸರಿಪಡಿಸ್ಬೇಕಂತ ನಿಮಗೆ ಕೇಳ್ಕೊಳ್ತೀನಿ. ಮೊದಲಿಗೆ ಬಾಬು ಬಂದ ಹೆಣ್ಮಗಳು ಕರ್ಕೊಂಡ್ರು. ಆ ಹೆಣ್ಮಗಳು ಕಳ್ಕೊಂಡಿರೋರಿಗೆ 10 ಲಕ್ಷ ರೂಪಾಯಿ ಸರ್ಕಾರದ ಕಡೆಯಿಂದ ನಮಗೆ ಡಿಮ್ಯಾಂಡ್ ಮಾಡ್ತೀವಿ, ಸರ್ಕಾರದ ಕಡೆಯಿಂದ ಕೊಡಿಸ್ಬೇಕು. ಯಾಕಂದ್ರೆ ಆ ತಾಯಿ ಇನ್ನೂ ಹಾಸ್ಪಿಟಲ್ ಇದ್ದಾರೆ. ಇವತ್ತವರೆಗೂ ಯಾರೇ ಒಬ್ಬ ಜನಪ್ರತಿನಿಧಿ ಆಗಲಿ, ಯಾರೇ ಹೋಗ್ಲಿ, ಅವ್ರನ್ನ ಏನು ಎತ್ತ ಅಂತ ನೋಡಿಲ್ಲ. ಸೊ ಅದನ್ನು ಒಂದು ಮಣಿಗಡಿಸಿ ನಮ್ದು ಮೆಮೊರಂಡಮ್ ಕೊಡ್ತೀರಿ. ಈ ನೆಕ್ಸ್ಟ್ ತಿಂಗಳು 16 ಒಳಗಡೆ ನಮ್ಮ ಮನೆಗಳೆಲ್ಲ ಸ್ವೀಕಾರ ಆಗಿ ಮಾಡಿಲ್ಲ ಅಂತಂದ್ರೆ, ಇದೇ ಥರ ಲಂಚಗಳಾಯ್ತಂದ್ರೆ KGF ಬಂದಿದ್ದು ಕರೆಯನ್ನು ಅದಕ್ಕಾಗುವಂಥ ಏನೇನು ಅನಾಹುತಗಳಾಗುತ್ತೋ ನೇರ ಹೋಗಿ ನಿಮ್ಮ ಆರೋಗ್ಯ ಇಲಾಖೆ ಅಂತ ಫ್ರಾಕ್ಚರ್ ಆಗಿದೆ. ಎಕ್ಸ್ರೇ ನಿಮ್ಮಲ್ಲಿ ಆಯ್ತಾ ಇಲ್ವಾ ಸರ್? ಯಾವುದು 1 ಗಂಟೆ ಅಲ್ವಾಗ? ಇವತ್ತು ಸಂಡೇ 1 ಗಂಟೆ ಆದಮೇಲೆ ನಾವು ಟೆಕ್ನಿಷಿಯನ್ ಸಿಗೋದು. ನಮೀಗ ಆಯಿತು. ಅವ್ರ ಪರಿಸ್ಥಿತಿ ಏನು ಮಾಡೋದು? ಅಲ್ಲ, ಅದು ಟ್ರೀಟ್ಮೆಂಟ್ ನಮ್ಮ ಡಾಕ್ಟರ್ಸ್ ಕೊಡ್ತಾರೆ. ಸ್ಲ್ಯಾಬ್ ಎಲ್ಲ ಆಗಲ್ಲ. ಆಯ್ತು, ಅದನ್ನೇ ಹೇಳ್ತಾ ಇದ್ದೀನಿ. ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ, ಸ್ಲ್ಯಾಬ್ ಎಲ್ಲ ಹಾಕ್ಬಿಡ್ತೀವಿ. ಎಕ್ಸ್ರೇಸ್ ಏನು ಮಾಡಿಲ್ಲ, ಅವ್ರು ಪ್ರಿಫರ್ ಮಾಡಿ ನಿಮ್ಮ ಗಮನಕ್ಕೆ ಅದೇ ತರ್ತಾರೆ ಸಾಹೇಬ್ರೆ, DS ಸಾಹೇಬ್ರೆ. ಇಲ್ಲ ಆಗಲ್ಲ, ಬೇರೆ ಕಡೆ ಎಕ್ಸ್ರೇ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳಿ, ಭಾನುವಾರ ಮುಚ್ಚೋಗೈತಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಮೇಡಮ್ ಅವ್ರನ್ನ ಕೇಳ್ತಾ ಇದ್ದೀನಿ. ಅದು ಟ್ರೀಟ್ಮೆಂಟ್ ಆಗಿ ಮಾಡ್ತೀವಿ, ಇಂಜೆಕ್ಷನ್ಸ್ ಎಲ್ಲ ಕೊಡ್ತೀವಿ, ಸ್ಲ್ಯಾಬ್ ಎಲ್ಲ ಹಾಕ್ತೀವಿ. ನಾಳೆ ಎಕ್ಸ್ರೇ ಮಾಡಿ ತಿರುಗಿ ಫೈನಲೈಸ್ ಮಾಡಿ ಅದಕ್ಕೆ ಏನು ಮಾಡ್ಬೇಕು ಮಾಡ್ತೀವಿ. ನನಗೆ ಗೊತ್ತಾಯ್ತು, ನೀವು ಹೇಳಿದ ನನ್ನ ಅಲ್ಲ, ನೀವು ಏನು ಹೇಳಿದ ಅಂತಂದರೆ, ನೀವು ಎಕ್ಸ್ರೇ ಕಳಿಸಿ ಬೇರೆ ಕಡೆ ರೆಫರ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ರೆಫರ್ ಆಗಿರೋಲ್ಲ. ಈಗ ನೀವು ಅವ್ರ ಮಾತು ಕೇಳ್ತಿದ್ರು, ಯಾರ ಮಾತು ಕೇಳ್ತಿದ್ರು? ನಾನು ಖುದ್ದು ಗಾಯತಿನವ್ರು ಮೇಡಮ್ ಮುಂದೆ ಹೇಳ್ತೀನಿ. ಇನ್ನು ಅವ್ರ ಮುಂದೆ ಹೇಳ್ಸಿದ್ರೆ ನಾವು ಹೇಳೋದು ಸುಳ್ಳು ಅಂತಂದರೆ ಇನ್ನು ನಾನು ಇದನ್ನು ಯಾವ ರೀತಿ ಬಗೆಹರಿಸ್ಕೋಬೇಕು? ಇನ್ನು ನಿಮ್ಮ ಆಫೀಸರ್ ಮುಂದೆನೇ ಇಲ್ಲಿ ಎಕ್ಸ್ರೇ ಮಾಡೋಕ್ಕಾಗಲ್ಲ, ಸಂಡೇ ಯಾರು ಟೆಕ್ನಿಷಿಯನ್ಸ್ ಇರಬಾರ್ದು ಸರ್? ಯಾಕೆ ಇರಬಾರ್ದು ಸರ್? ಹಾಫ್ ಡೇ ಇರ್ತಾರೆ ಸರ್. 1 o'clock ಗೌರ್ಮೆಂಟ್ ರೂಲ್ ಇದೆ ಸರ್. ಹೌದು, 1 o'clock ಗೌರ್ಮೆಂಟ್ ನಿಮ್ಮಲ್ಲಿ ರೂಲ್ ಅಂದ್ರೆ ಟೆಕ್ನಿಕಲ್ ಸ್ಟಾಫ್ ಹಾಫ್ ಡೇ ಇರ್ತಾರೆ, ಒಬ್ಬರೇ ಇರೋದ್ರಿಂದ. ನನ್ನ ಕ್ವಶನ್ ಈಗ ಹೇಳ್ತಿದ್ದೆ. ನನ್ನ ಫಸ್ಟ್ ಕ್ವಶನು, ಮಾನವೀಯತೆಯನ್ನು ಫಸ್ಟ್ ಏಡ್ ಕೂಡ ಮಾಡಿಲ್ಲ ಅಂತ. ಫಸ್ಟ್ ಏಡ್ ಮಾಡಿದಾರ? ಮಾಡಿಲ್ಲ. ತಪ್ಪ ಅಲ್ವಾ? ಅದು ನಾನು ಕೇಳ್ತಾ ಇದ್ದೀನಿ.
ಮಾಡಿದ್ದಾರೆ ಸರ್, ಅಲ್ಲೇ ನಾನು ಆ ಶಾತಪಡಿಸಿ ನಾನು ಹೇಳ್ತಾ ಇದ್ದೀನಿ ಸರ್. ಇಂಜೆಕ್ಷನ್ ಬರ್ತಿದ್ದಾರೆ ನೋಡಿ, ಡೈಕ್ಲೋನ್ ಇಂಜೆಕ್ಷನ್ ಬರ್ತಿದ್ದಾರೆ ನೋಡಿ, ಸುರೇಶ್ X-ray ಬರ್ತಿದ್ದಾರೆ. ಅಲ್ಲ ನೀವು ಹೇಳೋದು ಡಿಪಾರ್ಟ್ಮೆಂಟ್ ಅವ್ರು ಸಪೋರ್ಟ್ ಇಟ್ಕೊಂಡು ಎಲ್ಲರ ಸಪೋರ್ಟ್ ಇಟ್ಕೊಂಡು ನಮ್ಮನ್ನ ಕೂಗು ಅನಿಸ್ಬೇಕು ಅಂತಂದ್ರೆ ತಪ್ಪಾಗತ್ತೆ. ನಿಮ್ಮ ಮುಂದೆನೇ ಪ್ರಾಕ್ಟಿಕಲ್ ಆಗಿ ಹೇಳಿಸಿದ್ದೀನಿ ರೀ ಮೇಡಮ್ ಅವ್ರ ಮುಂದೆ, ನಿಮ್ಮ ಈಗ ಶಿಷ್ಯರು ಏನು ಮಾಡಿದ್ದಾರೆ ಅಂತ. ಫಸ್ಟ್ ಏಡ್ ಮಾಡಿರೋದಕ್ಕೆ ನಮಗೂ ಕೋಪ ಬಂದಿದ್ದು. ಅದು ಬಿಟ್ಬಿಟ್ಟು ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರು ಸಪೋರ್ಟ್ ಇದ್ದಾರೆ ಅಂತೇಳಿ ನಮ್ಮ ಕೂಗು ಅನ್ಕೊಡ್ಬೇಕಂದ್ರೆ ಆಗಲ್ಲ ಇದು. ಅರ್ಥ ಆಯ್ತಾ? ನಿಮ್ಗೆ ಪೊಲೀಸ್ ಪವರ್ ಆಯ್ತು, ನಾನು ಕೇಳೋದಕ್ಕೆ ಮಾತ್ರ ಉತ್ತರ. ಯಾಕಂದ್ರೆ ಇಲ್ಲಿ ಬರಲಿಕ್ಕೆ ನಾನು ನಮ್ಮ ಅಧಿಕಾರಿ ಹೆಣ್ಮಗಳಾಗಿರ್ತಕ್ಕಂಥವ್ರು ಆಲ್ಮೋಸ್ಟ್ 45 ಮಿನಿಟ್ಸ್, ಯಾಕಂದ್ರೆ ನೀವು ದೊಡ್ಡ ರೇಂಜ್. ನಾವು ಕೇಳೋಂಥ ಪ್ರಶ್ನೆ, ಎಕ್ಸ್ರೇ ನಿಮ್ಮಲ್ಲಿ ಮಾಡ್ಬೇಕಾ ಆಚೆ ಕಳಿಸ್ಬೇಕು? ಯಾಕೆ ಮಾಡಿ ಸರ್? ಇವತ್ತು ಭಾನುವಾರ 1 ಗಂಟೆಗೆ ಕ್ಲೋಸ್ ಆಗುತ್ತೆ. ಒಂದ್ ನಿಮಿಷ, ಯಾಕೆ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ ಅಷ್ಟಲ್ವಾ? ಅದಕ್ಕೆ ಹೇಳ್ಬೇಕು, ಯಾಕೆ ಮಾಡಿಲ್ಲ ಅಂತ ರೀಸನ್ ಕೊಡ್ಬೇಕು. ಸರ್ ಸಂಡೇ ಇರೋದಕ್ಕೆ ಕ್ಲೋಸ್ ಆಗಿದೆ ಸರ್. ಹಾಗಾದ್ರೆ ಒಂದು ಕೆಲಸ ಮಾಡ್ತೀರಾ, ಒಂದು ಎಂಡಾಸ್ಮೆಂಟ್ ಕೊಡ್ತೀರಾ, ಸಂಡೇ ನಮ್ದೆಲ್ಲ ಕ್ಲೋಸ್ ಆಗುತ್ತೆ, ಯಾರು ಬರಂಗಿಲ್ಲ ಅಂತ. ನಾನು ಅದನ್ನೇ ಕೇಳ್ತಾ ಇದ್ರೆ ಡಬಲ್ ಬಿಡಿಸೋ ಅಂತ ನಮ್ಮ ಹತ್ರ ಬರ್ಬೇಕು. ನಾನು ಕೇಳ್ತಾ ಪ್ರಶ್ನೆ, ಒಂದು ಎಂಡಾಸ್ಮೆಂಟ್ ಕೊಡ್ಲಿಕ್ಕಾಗತ್ತಾ? ಸರ್ ಎಂಡೋರ್ಸ್ಮೆಂಟ್ ಅಂದ್ರೆ ನಮ್ಮ ವೈಯಕ್ತಿಕವಾಗಿ ನಮ್ಗೆ ಇರೋ ಒಂದು ಲಿಮಿಟ್ಸ್. ನಾನು ಅದನ್ನೇ ಕೇಳ್ತಾ ಇದ್ದೀನಿ ಸಾಹೇಬ್ರೆ. ಭಾನುವಾರ ಬೋರ್ಡ್ ಹಾಕಿ ಅಲ್ಲಿ, ಯಾರನ್ನು ಕೈ ಮುಡ್ಕೋಬೇಡ್ರಿ, ಯಾರನ್ನು ಹಾರ್ಟ್ ಅಟ್ಯಾಕ್ ಆಗ್ಬೇಡ್ರಿ, ಯಾರನ್ನೇನು ಕಾಯಿಲೆ ಬರಬಾರ್ದು ಅಂತ ಯಮನ್ ಒಂದ್ ಲೆಟರ್ ಬರೀ ಅದೊಂದು ಬೋರ್ಡ್ ಹಾಕ್ಯಾ. ನಗಕ್ ನಾಚಿಕೆ ಆಗಲ್ಲ. ನಾನು ಕೇಳ್ತಾ ಇರೋದೇನ್ರಿ, ನೀವು ನನ್ನ ನೋಡಕ್ ನಗುತ್ತದೆ ಕಾಣಿಸ್ತಾ ಇದ್ದೀನ. ನಾವು ಸರ್ ನನ್ನ ಪ್ರಶ್ನೆ ಅರ್ಥ ಆಯ್ತಾ ನಿಮ್ಗೆ? ಏನ್ ಪ್ರಶ್ನೆ ಅರ್ಥ ಆಯ್ತು ಹೇಳಿ? ಎಕ್ಸ್ರೇ ಯಾಕೆ ಬರ್ಕೊಂಡಿದ್ದಾರೆ ಅದಕ್ಕೆ ನಾವು ನಾನು ಅದು ಕೇಳ್ತಾ ಇಲ್ಲ, ನಾನು ಅದು ಕೇಳ್ತಾ ಇಲ್ಲ. ನಾನ್ ಕೇಳ್ತಾ ನಿಮ್ಮಲ್ಲಿ ಎಕ್ಸ್ರೇ ಯಾಕೆ ಮಾಡಬಾರ್ದು ಅಂತ ಕೇಳ್ತಾ ಇದ್ದೀನಿ. ಸರ್ ಮಾಡ್ಬೋದು ಸರ್. ಇವತ್ತು Then why you not did? usually we will do on the all other days we will do up to. See my question, ನಾನು ಇಂಗ್ಲಿಷ್ ಅಷ್ಟೇ ಬರುತ್ತೆ, ಕನ್ನಡದಲ್ಲಿ ಹೇಳ್ತೀನಿ. ನಾನು ಇವತ್ತು ಯಾಕೆ ಮಾಡಿಲ್ಲ ಅಂತ ಕೇಳ್ತೀನಿ. ಸರ್ ಇವತ್ತು ತುಂಬಾ ಮಾಡಿದ್ವಿ ಸರ್. ಅರೆ ತುಂಬಾ ಮಾಡಿದ್ರೆ ಅಂದ್ರೆ ಮತ್ತೆ ಬರೋರೆಲ್ಲ ಆ ಮನೆಗೆ ಹಾಕಳಿಸ್ಬಿಡ್ತೀವಿ. ಹಾಗಾದ್ರೆ ಮೇಡಮ್ ಇದು ಆನ್ಸರ್, ತುಂಬಾ ಮಾಡಿದ್ರೆ ನೀವು ಮಾಡ್ಬಾರ್ದು ಆನ್ಸರ್ ಮೇಡಮ್. ರೀ ಕೈ ಹೊಡ್ಕೊಂಡ್ರೆ ನಾನು ಕೈ ಹೊಡ್ಕೊಂಡೆ, ಆ ನೋವು ಏನ್ ಗೊತ್ತಾ? ನೀವು ಡಾಕ್ಟರ್ ಕುಯ್ತೀರಾ, ಅವನು ಅಟ್ಲೀಸ್ಟ್ ಫಸ್ಟ್ ಏಡ್ ಹಾಕ್ಬಿಟ್ಟು ಅದಕ್ಕೆ ಪ್ಲಾಸ್ಟರ್ ಹಾಕಿ, ನನ್ಗೆ ಗೊತ್ತಿರೋ ಪ್ಲಾಸ್ಟರ್ ಅಂತಾರೆ, ಅದನ್ನ ಹಾಕೋದು ಮನೆಗೆ. ಯಾಕೆ ಅದನ್ನ ಕೆಲಸ ಮಾಡಿ? ಫಸ್ಟ್ ಏಡ್ ಮಾಡ್ಬಿಟ್ಟು ನೀವು ಎಕ್ಸ್ರೇ ಮಾಡಿಸಿ ಇವನ್ ಕೆಲಸ ಮಾಡು. ಅಲ್ಲ ರೀ, ನಿಮ್ ಹಿಂದೆ ನಿಮ್ DS ಇದ್ದಾರೆ, ಅವ್ರಿಗೆಲ್ಲ ನೀವು ನಾನು ಉತ್ತರ ನಾಳೆ ಹತ್ರ ಮಾತಾಡ. ನನ್ ಕ್ವಶನ್ ಇಷ್ಟ, ಯಾಕೆ ಎಕ್ಸ್ರೇ ಮಾಡಿ? ಸರ್ ಇಂಜೆಕ್ಷನ್ ಕೊಡ್ತೀವಿ. ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಮುಂದೆನೇ ಈ ತರ ದುರಂತ, ಈ ತರ ಸುಳ್ಳುಗಳು, ಮ್ಯಾನಿಪುಲೇಷನ್ ಎಲ್ಲಾ ರೀತಿಯಾದಂತೂ ಆಯ್ತು. ಅದಕ್ಕೆಲ್ಲ ಕಾಲಾವಕಾಶ ಕೊಡ್ತೀರಾ? ಯಾವ ರೀತಿ ನಾನು ನಮ್ಮ ಸಾಹೇಬ್ ಹೇಳಿದಾಗ ಹೇಳ್ಬೇಕಾಗತ್ತೆ. ಆ ಹುಡುಗನ ಕೈ ಹೋದಾಗ್ಲೂ ಸರ್ ನಾವು ಮಾತಾಡಿ ಯಾಕೆ ಮಾತಾಡ್ಬೇಕು ನಂಬ್ತೀವಿ. ಬಟ್ ಇವತ್ತು ಬಂದು ಮಾತ್ರ ಇವಾಗ ಅನ್ಸತ್ತೆ ತಪ್ಪು ಸರ್, ನನಗೂ ಅಡು ಬರ್ತದೆ. ಯಾಕಂದ್ರೆ ನಿಮ್ಮ ನಂಬಿದೆ ನಾನು. ಇವತ್ತು ನನ್ನ ಮುಂದೆನೇ ಬಂದು ಈ ತರ ಸಮಜಾಯಿಸಿ ಕೊಡ್ತೀರಾ ಅಂತಂದ್ರೆ ಹೆಂಗಿರ್ಬೇಕು ಸರ್? ಸುರೇಶ್ ಸರ್, ನಿಮ್ಮನ್ನ ಡಿಸ್ಟಿಕ್ ಪೂರ್ತಿ, ತಾಲೂಕು ಪೂರ್ತಿ ನಿಮ್ಮನ್ನ ಸುರೇಶ್ ದೇವರು ಅಂತ ಸರ್. ಈ ದವ್ರಿಗೆ ಸಪೋರ್ಟ್ ಮಾಡ್ಬೇಕು ಸರ್. ಸೊ ನಿಮ್ಮ ನಂಬ್ತಾ ಇದ್ದೀರಿ ಮೇಡಮ್ ಅವರೇ, ನನಗೆ ಇವ್ರ ಮೇಲೆ ಕ್ರಮ ಜರುಗಿಸ್ಬೇಕು, ಇಲ್ಲ ಅವ್ರ ಮೇಲೆ ಕ್ರಮ ಜರುಗಿಸ್ತಾರೆ ನನಗೆ ಗೊತ್ತಿಲ್ಲ. ನನಗೆ ಬೇಕಾಗಿರೋದು ಭಾನುವಾರ ಟ್ರೀಟ್ಮೆಂಟ್ ಅಂತ ವಾಪಸ್ ನಿಮಗೆ ಲೈವ್ ಎಕ್ಸಾಂಪಲ್ ಇಟ್ಕೊಡ್ತೀನಿ. ಸೊ ಈ ಥರ ಲೈವ್ ಎಕ್ಸಾಂಪಲ್ ಬಂದಾಗ ನೀವು ಯಾವ ರೀತಿ ಕ್ರಮ ಜರುಗಿಸ್ಕೊಳ್ತೀರಾ, ಯಾವ ರೀತಿ ಮಾಡಿ. ನಾನು 16 ನಾವು ಸೈಲೆಂಟ್ ಆಗಿರ್ತೀವಿ. ಆ ನಂಬರ್ ಕೊಡಪ್ಪ ಅವರು ವೆಂಕಟೇಶ್ ನಾಗೇಶ್, ದಯವಿಟ್ಟು ನಮ್ಮ ಮೀಡಿಯಾದವ್ರದೆಲ್ಲ ನೋಟ್ ಮಾಡ್ಕೊಳ್ಳಿ. ಯಾರಾದರೂ ಲಂಚ ಕೇಳಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಕೇಸ್ ಹಾಕೋದು ಪರವಾಗಿಲ್ಲ, ನಾನೊಬ್ಬ ಸಮಾಜ ಕಾರ್ಯಕರ್ತನ ಮಾತಾಡ್ತಾ ಇದ್ದೀನಿ. ಹಾಸ್ಪಿಟಲ್ಲಿ 100 ರೂಪಾಯಿಂದ ಯಾರಾದರೂ ಲಂಚ ಕೇಳಿದ್ರೆ ಇದು ನೆಕ್ಸ್ಟ್ ಬುಧವಾರದಿಂದ ಈ ನಂಬರ್ ಆಕ್ಟಿವ್ ಆಗುತ್ತೆ. ಈ ಥರ ಹಾಸ್ಪಿಟಲ್ ಡಾಕ್ಟರ್ಸ್ ಇಲ್ಲ, ನಾನು ಆಪರೇಷನ್ ಮಾಡಲ್ಲ, ಅಥವಾ ಯಾವುದೋ ಒಂದು 100 ರೂಪಾಯಿ 200 ರೂಪಾಯಿ ಹೆರಿಗೆ ಆದರೆ 15,000 ಆಪರೇಷನ್ ಆದರೆ, ಅಥವಾ ಒಂದು ಹೆರಿಗೆ ಹಾಸ್ಪಿಟಲ್ಗೆ ಹೋದರೆ ಡೆಲಿವರಿ ಮಾಡಬೇಕಾದ್ರೆ 5,000 ರೂಪಾಯಿ, ಈ ಥರ ಆರೋಗ್ಯ ಸಮಸ್ಯೆ ಪಟ್ಟಂಗೆ ಆಂಬುಲೆನ್ಸ್ ಬಂದಿಲ್ಲ ಸಕಾಲಕ್ಕೆ, ಈ ಥರ ಯಾವುದೇ ರೀತಿಯ ಸಮಸ್ಯೆಗಿತ್ತು ಅಂತಂದ್ರೆ ವಿಶೇಷವಾಗಿ ಯಾರಾದರೂ ಹಣ ಕೇಳಿದ್ರೆ ದಯಮಾಡಿ ಈ ನಂಬರ್ ನೋಟ್ ಮಾಡ್ಕೊಂಡು ಮಿಸ್ ಕಾಲ್ ಕೊಡಿ. ನಾನು ನಿಮ್ಮ ಜೊತೆ ಇರ್ತೀನಿ. ನನ್ನ ಅಧಿಕಾರ ಇಲ್ಲ, ಭಗವಂತ ಅಧಿಕಾರ ಕೊಟ್ಟಿಲ್ಲ. ನಾನು ಅಧಿಕಾರಕ್ಕೋಸ್ಕರ ಅಲ್ಲ, ನನ್ನ ಮನಸ್ಸಾಕ್ಷಿಗೋಸ್ಕರ, ಇಲ್ಲಿ ನಾನು ನಂಬಿ ಬಂದಿರ್ತಕ್ಕಂಥ ಜನರಿಗೋಸ್ಕರ ನಾನು ಕೆಲಸ ಮಾಡ್ತೀನಿ. ನನ್ನ ಅದೆಂತ ಎಂಥ ಕೇಸ್ ಇಲ್ಲ ಆಗ್ತಾರೆ ಹಾಕೊಳ್ಳಿ. ಇನ್ನೊಂದ್ಸಲ ನಾನು ನಂಬರ್ ಹೇಳ್ತಿರ್ಬೇಕಾದ್ರೆ 9035535544. ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ, 9035535544. ಇದರಲ್ಲಿ ವಾಟ್ಸಪ್ ನಂಬರ್ ಇರ್ತದೆ,
ನಿಮಗೆ ಲಂಚ ಕೇಳುವಂಥದ್ದು ಆಡಿಯೋ ರೆಕಾರ್ಡ್ಸಿಂಗ್ ಬೇಕಾದ್ರೆ ಹಾಕ್ಬೋದು, ವಿಡಿಯೋ ಕ್ಲಿಪ್ಪಿಂಗ್ಸ್ ಬೇಕಾದ್ರೆ ಹಾಕ್ಬೋದು. ಎಲ್ಲ ಪರ್ಟಿಕ್ಯುಲರ್ ಆಗಿ ನಿಮ್ಮ ನಮ್ಮ ಹಾಸ್ಪಿಟ್ಲು ಆರೋಗ್ಯ ಸಂಬಂಧಪಟ್ಟಾಗೆ ಯಾರು ಏನು ಮಾಡ್ತಾರೋ ಅನ್ನೋದನ್ನ ನಮ್ಗೆ ಹಾಕಿ ನಾನು DH ಹೋಗಿರ್ಬೋದು, ನಮ್ಮ ಕೈಲಾಗಿರೋ ಮೇಲಾಗಿದ್ದರೆ ತಗೊಂಡು ಹೋಗ್ತೀವಿ. ಅದಿಲ್ಲ ಅಂದರೆ ಲೋಕಾಯುಕ್ತ ನಾವು ಇದ್ದೇ ಇರ್ತದೆ, ಎಲ್ಲರಿಗೂ ಚಾಳಿ ಬೀಸುವಂಥದ್ದು. ಖಂಡಿತವಾಗ್ಲೂ ಅದನ್ನ ಲೋಕಾಯುಕ್ತ ಗಮನಕ್ಕೂ ತಗೊಂಡ್ಬರ್ತೀವಿ. DH ಸಾಹೇಬ್ರೆ